ನಮಸ್ಕಾರ ಪ್ರೀತಿ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಕಾರ್ಯಕ್ರಮ ಸಂಪೂರ್ಣ ಚಿದಾನಂದ ಅವರ ನೇತೃತ್ವದಲ್ಲಿ ಬರ್ತದೆ. ಸೊ ಅವ್ರಿಗೂ ಒಂದು ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನ ಒಂದು ದಿನೇ ವಿಶೇಷವನ್ನು ನೋಡೋದಾದ್ರೆ ಇವತ್ತು ಏಕಾದಶಿ ಇದೆ. ಸೊ ಏಕಾದಶಿ ಕಳೆದ ಏಕಾದಶಿ ವೈಕುಂಠ ಏಕಾದಶಿ ಇತ್ತು. ಸೊ ಈ ಏಕಾದಶಿ ಕೂಡ ವಿಶೇಷವಾಗಿರ್ತಕ್ಕಂಥ ಏಕಾದಶಿ, ವೈಕುಂಠ ಏಕಾದಶಿ ನಂತರ ಬರ್ತಕ್ಕಂಥ ಶುಕ್ಲ ಪಕ್ಷದ ಏಕಾದಶಿ ಅಂತ ಹೇಳ್ಬೋದು. ಸೊ ಏಕಾದಶಿ ಉಪವಾಸ ವ್ರತಾಚರಣೆ ಯಾರೆಲ್ಲ ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಒಳ್ಳೆಯದಾಗಲಿ. ಎಂದಿನಂತೆ ವಿಶೇಷವಾಗಿ ಶನಿವಾರ ಇರೋದ್ರಿಂದ ಸೊ ಎಲ್ಲ ಹನುಮ ಭಕ್ತರಿಗೆ, ಶನಿ ದೇವಸ್ಥಾನಕ್ಕೆ ಹೋಗ್ತಿರ್ತಕ್ಕಂಥವ್ರಿಗೆ ಎಲ್ರಿಗೂ, ಅಯ್ಯಪ್ಪ ಭಕ್ತರಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂಥೇಳಿ ಶುಭ ಹಾರೈಸ್ತಾ ಸೊ ಇವತ್ತು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾರೆ ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸೋಣ. ಮೊದಲಿಗೆ ಭಗವಂತ ನಿಮ್ಮೆಲ್ಲರೂ ಕೂಡ ಒಳ್ಳೆ ಆಯಸ್ಸು, ಆರೋಗ್ಯ, ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಇವತ್ತು ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿದ್ದರೆ ಅವ್ರಿಗೂ ಕೂಡ ಶುಭವಾಗಲಿ. ನಿಮ್ಮ ಜೋಡಿ 100 ಕಾಲ ಹೀಗೆ ಜೊತೆಯಾಗಿ ಬಾಳಲಿ ಅಂಥೇಳಿ ಹಾರೈಸ್ತಾ ಇದ್ದೀನಿ ಮತ್ತು ಹರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಇವತ್ತು ಯಾರೆಲ್ಲ ಹೊಸ ಕೆಲಸಗಳಿಗೆ ಪ್ರಯತ್ನವನ್ನು ಮಾಡ್ತೀರಿ, ಜಾಬ್ ಇಂಟ್ರೆಸ್ಟ್ಗೆ ಹೋಗ್ತಾ ಇದ್ದೀರಿ ಅವರೆಲ್ಲರಿಗೂ ಶುಭವಾಗಲಿ. ಸೊ ಆ ಭಗವಂತ ನಿಮ್ಮೆಲ್ಲರ ನಿರೀಕ್ಷೆಗಳನ್ನು ಸಾಕಾರಗೊಳಿಸಲಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಕ್ರೀಡಾ ಸುದ್ದಿಯನ್ನು ನೋಡೋದಾದರೆ ಇವತ್ತು 2ನೇ ಅಂತಾರಾಷ್ಟ್ರೀಯ ಪಂದ್ಯ 2020 ಪಂದ್ಯ ನಡೀತಾ ಇದೆ ಭಾರತ ಮತ್ತು ಇಂಗ್ಲೆಂಡ್ ತಂಡದ ನಡುವೆ. ಸೊ ಮೊದಲ ಒಂದು 2020 ಪಂದ್ಯವನ್ನು 7 ವಿಕೆಟ್ಗಳಿಂದ ಭಾರತ ಈಗಾಗಲೇ ಗೆದ್ದು 1-0 ಮುನ್ನಡೆಯನ್ನು ಸಾಧಿಸಿದೆ. ಇವತ್ತು 25ನೇ ತಾರೀಕು ಸಾಯಂಕಾಲ 2ನೇ ಪಂದ್ಯ ನಡೀತಾ ಇದೆ. ಸೊ ಶುಭವಾಗಲಿ ಭಾರತ ತಂಡಕ್ಕೆ. 148 ಕೋಟಿ ಭಾರತೀಯರ ಒಂದು ಶುಭ ಹಾರೈಕೆ ಇದೆ. ಸೊ ಇವತ್ತಿನ ಪಂದ್ಯವನ್ನು ಕೂಡ ಗೆದ್ದು 2-0 ಮುನ್ನಡೆಯನ್ನು ಸಾಧಿಸಿ ಅಂಥೇಳಿ ನಾವು ಶುಭ ಹಾರೈಸೋಣ. ಅದೇ ರೀತಿ ಅಂಡರ್-19 ವುಮೆನ್ಸ್ ವರ್ಲ್ಡ್ ಕಪ್ ನಡೀತದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ಅಜೇಯವಾಗಿ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಸೊ ಶುಭವಾಗಲಿ. ಈ ಬಾರಿ ಎಂದಿನಂತೆ ನಮ್ಮ ಒಂದು ಅಂಡರ್-19 ವಿಶ್ವಕಪ್ ನಮ್ಮದೇ ಆಗಲಿ ಅಂಥೇಳಿ ನಾವು ಎಲ್ಲ ಮಹಿಳೆಯರಿಗೆ, ಕ್ರಿಕೆಟ್ ತಂಡದಲ್ಲಿ ಆಟಗಾರ್ತಿಯರೇನಿದ್ದಾರೆ ಅವರೆಲ್ಲರೂ ಕೂಡ ಶುಭವನ್ನು ಹಾರೈಸ್ತಾ ಇದ್ದೀನಿ. ಅದ್ರ ಜೊತೆಗೆ ಇವತ್ತು ದಾವಣಗೆರೆ ನಗರದಲ್ಲಿ ಏನು ನಡೀತಿದೆ, ಜಿಲ್ಲೆಯಲ್ಲಿ ಏನು ನಡೀತಿದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ, ದೇಶ ವಿದೇಶಗಳಲ್ಲಿ ಏನು ನಡೀತಾ ಇದೆ ಅಂತ ಕೂಡ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಇಂದಿನಂತೆ ಪ್ರಶ್ನೋತ್ತರಗಳನ್ನಂತೂ ಕೇಳಲಿಕ್ಕಿದ್ದೇ ಇದೆ. ಸೊ ಪ್ರಶ್ನೆಗಳನ್ನ ಕೇಳುವಾಗ ದಯಮಾಡಿ ನಮ್ಮ ಎಲ್ಲ ವೀಕ್ಷಕರಿಗೆ ಒಂದಷ್ಟು ಕಿವಿ ಮಾತನ್ನು ಹೇಳೋಕೆ ಇಷ್ಟಪಡ್ತೀನಿ. ಮೊದಲಿಗೆ ಕರೆ ಮಾಡುವಾಗ TV ವ್ಯಾಲ್ಯೂಮನ್ನು ಮ್ಯೂಟ್ ಮಾಡೋದನ್ನು ಮರಿಬೇಡಿ. ಏಕೆಂದರೆ ಇದು ನೇರ ಪ್ರಸಾರದ ಕಾರ್ಯಕ್ರಮ ಆಗಿದ್ದರೂ ಕೂಡ ಕಾರ್ಯಕ್ರಮ ನಿಮ್ಮ ಮನೆಗಳಿಗೆ ತಲುಪಲಿಕ್ಕೆ 4 ರಿಂದ 5 ಸೆಕೆಂಡ್ ತಡ ಆಗೋದ್ರಿಂದ ದಯವಿಟ್ಟು TV ನೋಡ್ತಾ ಮಾತಾಡಿದ್ರು ಕೂಡ TVಯನ್ನು ಮ್ಯೂಟ್ ಮಾಡೋದು ಮರಿಬೇಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಮ್ಮ ಈ ಒಂದು ಕಾರ್ಯಕ್ರಮ ಸಂಪೂರ್ಣವಾಗಿ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಗೆ ಮರುಪ್ರಸಾರ ಆಗುತ್ತೆ. ಅಲ್ಲೂ ಕೂಡ ಕೂತ್ಕೊಂಡು ಕಾರ್ಯಕ್ರಮವನ್ನು ಕಾಫಿ ಟೀ ಕುಡಿತಾ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಸೊ ಎಲ್ಲರೂ ಕೂಡ ಸಾಯಂಕಾಲ ಕೂಡ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ. ಯಾರಿಗೆ ಈ 2 ಕಾರ್ಯಕ್ರಮಗಳನ್ನು ಈ ಹೊತ್ತಿನಲ್ಲಿ ನೋಡಲಿಕ್ಕಾಗಲ್ಲ, ನೀವೆಲ್ಲ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀರಿ, ಅವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಅವಕಾಶ ಏನು ಅಂದರೆ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಅಲ್ಲಿ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ, ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ಬೋದು. ಕನ್ನಡದಲ್ಲೇ ತಿಳಿಸಿದ್ರೂ ಕೂಡ ಪರವಾಗಿಲ್ಲ, ಇಂಗ್ಲೀಷ್, ಹಿಂದಿ, ನೀವು ಯಾವ ಭಾಷೆಯಲ್ಲಿ ತಿಳಿಸಿದ್ರೂ ಕೂಡ ಪರವಾಗಿಲ್ಲ. ಸೊ ಅಲ್ಲಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಯಾವ ರೀತಿ ಕಾರ್ಯಕ್ರಮಗಳನ್ನ ನೋಡೋಕ್ಕೆ ಇಷ್ಟಪಡ್ತೀರಿ, ಯಾವ ರೀತಿಯ ಹೆಲ್ತ್ ಟಿಪ್ಸ್ಗಳನ್ನು ಕೇಳೋದಕ್ಕೆ ಇಷ್ಟಪಡ್ತೀರಿ, ಯಾವ ರೀತಿ ಕಾರ್ಯಕ್ರಮ ನಿಮ್ಮ ನಮಸ್ತೆ ದಾವಣಗೆರೆ ಕಾರ್ಯಕ್ರಮ ಯಾವ ರೀತಿ ಬಂದರೆ ಒಳ್ಳೆಯದು ಅಂತ ನಿಮ್ಗೆ ಅನಿಸುತ್ತೆ ಅದನ್ನು ತಿಳಿಸಿ. ನಾವು ಅದೇ ರೀತಿ ಅದನ್ನು ಯಥಾವತ್ತಾಗಿ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಅಂತ ಕೂಡ ಪ್ರಾಮಾಣಿಕವಾಗಿ ಹೇಳ್ತಾ, ಸೊ ಮತ್ತೊಮ್ಮೆ ಎಲ್ಲರೂ ಕೂಡ ವೀಕೆಂಡ್ ಮಸ್ತಿ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸೊ ಕಾರ್ಯಕ್ರಮ ಪ್ರಾರಂಭ ಮಾಡೋದರ ಮುಂಚಿತವಾಗಿ ಒಂದು ವಿಚಾರವನ್ನು ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾವೆಲ್ಲರೂ ಕೂಡ ಕುಂಭಮೇಳದ ಬಗ್ಗೆ ಅತ್ಯಂತ ಹೆಮ್ಮೆಯಿಂದ ಮಾತಾಡ್ತಿದ್ದೀವಿ, ಖುಷಿಯಿಂದ ಮಾತಾಡ್ತಾ ಇದ್ದೀವಿ. ಅದರಲ್ಲಿ ಕೆಲವೊಂದಷ್ಟು ವಿಚಾರಗಳು ಕುಂಭಮೇಳದದ್ದು ನಮಗೆ ಗೊತ್ತೇ ಆಗೋದಿಲ್ಲ. ಸೊ ಆ ವಿಚಾರಗಳನ್ನ ಕೂಡ ಮಾತಾಡೋಣ. ಇನ್ನೊಂದು ಕರೆ ಬರ್ತಾ ಇದೆ. ಸೊ ಅವ್ರ ಜೊತೆ ಮಾತಾಡಿಕೊಂಡು ಇನ್ನಷ್ಟು ವಿಚಾರಗಳನ್ನ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಿ? ಚೆನ್ನಾಗಿದಪ್ಪ. ನಾವು ಹನುಮಪ್ಪಂದು 2 ವಿಡಿಯೋ ಕಳ್ಸೇವಿ. ಒಂದ್ ಸೆಕೆಂಡ್ ಐತನ ಅದಷ್ಟೇ. ಅದ್ ಹಾಕ್ತೀರಿ ಅಂತ ಕಾಯ್ಕೊಂತ ಕೂತ ತಿಂದಿಲ್ಲ ಹಾಕ್ತಾರ ಅಂತ. ಯಾವಾಗ ಕಳ್ಸಿದ್ದೀರಮ್ಮ ವಿಡಿಯೋ? ನಿನ್ನೆ ಕಳ್ಸೇವ್ ನೋಡಪ್ಪಿ. ನಿನ್ನೆ ಕಳಿಸಿದ್ದೀರಾ? ಓಕೆ, ನೋಡ್ತೀನಮ್ಮ. ಅದನ್ನು ನಾನು ಇನ್ನೂ ನನಗೆ ಅದು ಡೌನ್ಲೋಡ್ ಆಗಿಲ್ಲ. ಇವತ್ತು ಆದರೆ ಇವತ್ತೇ ಹಾಕೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಮ್ಮ, ನೋಡೋಣ. ಸರಿಪ್ಪ, ಆಗ್ಲಿಮ್ಮ. ಸೊ ಒಳ್ಳೆ ತಿಂಡಿ ಇಲ್ಲಮ್ಮ, ಇವತ್ತು ಆ್ಯಕ್ಚುಲಿ ಏಕಾದಶಿ ಇದೆ, ಶನಿವಾರ ಬೇರೆ ಉಪವಾಸ ಅರ್ಥ. ಆಗ್ಲಿಮ್ಮ, ಒಳ್ಳೇದಾಗ್ಲಿ. ಮಗಂದು 27ಕ್ಕೆ ಮದುವೆ ದಿನ ಐತಪ್ಪಿ. ಅದು ಫೋಟೋ ಯಾವಾಗ ಹಾಕನ? ನಾಳೆನೇ ಕಳಿಸ್ಕೊಡಿಮ್ಮ, ತೊಂದರೆ ಇಲ್ಲ. 27ನೇ ತಾರೀಕು ಇದೆಯಾ? ಅದಕ್ಕೆ ಇರ್ಲಿ 20 ತಾರೀಕು ನೀವು ಭಾನುವಾರ ಕಳಿಸಿದ್ರೆ ಸೋಮವಾರ ಬರುತ್ತೆ 27ನೇ ತಾರೀಕು. ಹಾಗಾಗಿ ನಾಳೆ ಕಳಿಸ್ಕೊಡಿಮ್ಮ, ತೊಂದರೆ ಇಲ್ಲ. ಸೋಮವಾರ ಹಾಕ್ತೀವಮ್ಮ, ಒಳ್ಳೇದಾಗ್ಲಿ. ಅಡ್ವಾನ್ಸ್ ಆಗಿ ನಿಮ್ಮ ಮಗನಿಗೆ ವಿವಾಹ ವಾರ್ಷಿಕೋತ್ಸವಕ್ಕೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿಮ್ಮ. ಒಳ್ಳೇದಾಗ್ಲಿಮ್ಮ. ನಮಸ್ಕಾರ. ನಮಸ್ತೆ.
ಎಸ್ ವೀಕ್ಷಕರೇ, ಕುಂಭಮೇಳದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡ್ತಾ ಇದ್ವಿ. ಕುಂಭಮೇಳದಲ್ಲಿ ನಮ್ಮ ಭಾರತೀಯರು ಒಂದಷ್ಟು ಎಲ್ಲರೂ ಇದ್ದಂಥವರೇ ಒಂದು ಆಹಾರ ಒಂದು ಉಚಿತವಾಗಿ ಏನು ನೀಡ್ತಾ ಇದ್ದಾರೆ, ಅದರ ಬಗ್ಗೆ ನಿನ್ನೆ ನನಗೊಂದು ವಿಶೇಷವಾಗಿರ್ತಕ್ಕಂಥ ವಿಡಿಯೋ ಬಂತು. ಸೊ ದಿನವೊಂದಕ್ಕೆ ನಿಮಗೆಲ್ರಿಗೂ ಕೂಡ ಆಶ್ಚರ್ಯ ಅನ್ನಿಸ್ಬೋದು, 60ರಿಂದ 70 ಸಾವಿರ ಆ ಒಂದು ನಾಗ ಸಾಧುಗಳಿಗಿರ್ಬೋದು, ಬಂದಿರತಕ್ಕಂಥ ಸಾರ್ವಜನಿಕರಿಗಿರ್ಬೋದು, 10ಕ್ಕಿಂತ ಹೆಚ್ಚು ಸ್ಥಳಗಳಲ್ಲಿ ಉಚಿತವಾಗಿ ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಾರೆ. ಅದಕ್ಕೂ ಕೂಡ ಎಲ್ಲಿ ಯಾವ ರೀತಿಯ ಒಂದು ಮೆನುವನ್ನು ಸಿದ್ಧ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಒಂದು ಶಬ್ದಗಳಲ್ಲಿ ವರ್ಣನೆ ಮಾಡಲಿಕ್ಕಿಲ್ಲ. ಯಾವ 5 ಸ್ಟಾರ್ ಹೋಟ್ಲ್ಗಳಲ್ಲೂ ಕೂಡ ಅಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಮೆನು ಇರಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಬೆಳಗ್ಗೆ ಸಲಾಡಿಂದ ಶುರು ಆಗುತ್ತೆ, ಫ್ರೂಟ್ ಸಲಾಡಿಂದ ಶುರು ಆಗ್ತಕ್ಕಂಥ ಮೆನು ಎಷ್ಟು ಒಂದು ಹೆಲ್ತಿಯಾಗಿರ್ತಕ್ಕಂಥ ಫುಡ್ಡನ್ನು ಕೊಡ್ತಿದ್ದಾರೆ. ಬಹುಶಃ ನಾವು 500 ರೂಪಾಯಿ ಕೊಟ್ಬಿಟ್ಟು ಫುಡ್ ತೊಗೊಳಕ್ಕೆ ಹೋದರೂ ಕೂಡ ಒಂದು ದಿವಸದ ಮೆನು ನಮ್ಗೆ ಅಷ್ಟೊಂದು ಹೆಲ್ತಿಯಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಆದರೆ ಇಲ್ಲಿ ಬೆಳಗ್ಗೆ ನಾಗಸಾಧುಗಳಿಗೆ ಫ್ರೂಟ್ ಸಲಾಡನ್ನು ಕೊಡ್ತಾ ಇದ್ದಾರೆ. ಆ ಒಂದು ವೆದರಿಗೆ ಶೂಟ್ ಆಗ್ತಕ್ಕಂಥ ಫ್ರೂಟ್ ಸಲಾಡ್, ಅದಾದ ನಂತರ ಕೆಲವೊಂದಷ್ಟು ರೀತಿಯ ಜ್ಯೂಸ್ಗಳನ್ನ ಕೊಡ್ತಾ ಇದ್ದಾರೆ. ಯಾರಿಗೆ ಕಷಾಯದ ಅವಶ್ಯಕತೆ ಇದೆ, ಇರ್ತಕ್ಕಂಥವ್ರು ಕಷಾಯನ ಕೊಡ್ತಾ ಇದ್ದಾರೆ. ಅದಾದ ನಂತರ ಬೆಳಗ್ಗೆ ತಿಂಡಿ, ಕೆಲವೊಮ್ಮೆ ಉಪ್ಪಿಟ್ಟು ಕೊಡ್ತಾರೆ, ಕೆಲವೊಮ್ಮೆ ಅವಲಕ್ಕಿ ಕೊಡ್ತಾರೆ, ಕೆಲವೊಮ್ಮೆ ಬೇರೆ ಬೇರೆ ರೀತಿಯ ಒಂದು ತಿಂಡಿ ತಿನಿಸುಗಳನ್ನು, ಪರೋಟಗಳನ್ನ ಕೊಡ್ತಾ ಇದ್ದಾರೆ. ಇನ್ನು ಮಧ್ಯಾಹ್ನದ ಮೆನು ಅಂತ ಕೇಳೋದು ಬೇಡ, ಕಂಪಲ್ಸರಿಯಾಗಿ ಒಂದು ಸಿಹಿ ತಿಂಡಿ ಜೊತೆಗೆ ಕೆಲವೊಮ್ಮೆ ಹಲ್ವಾ ಇರ್ಬೋದು, ಕೆಲವೊಮ್ಮೆ ಲಾಡುಗಳನ್ನು ತಯಾರಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ನಿಮಗೆ ಆಶ್ಚರ್ಯ ಅಂತ ಅನಿಸೋದು ಏನು ಅಂದರೆ, ಅಲ್ಲಿ ಒಂದು ಚಪಾತಿಗಳನ್ನ, ರೊಟ್ಟಿಗಳನ್ನ ಲಟ್ಸೋಕ್ಕಾಗಲ್ಲ ಅಂತ ಹೇಳಿ ಒಂದಷ್ಟು ಮಿಷಿನ್ಗಳನ್ನು ಇಟ್ಬಿಟ್ಟಿದ್ದಾರೆ. ಆ ಒಂದು ಮಿಷಿನ್ 1 ಗಂಟೆಗೆ 20ರಿಂದ 30 ಸಾವಿರ ರೊಟ್ಟಿಗಳನ್ನು ತಯಾರಿಸ್ತಾ ಇದ್ದಂತೆ. ಸೊ ಅಲ್ಲೇ ಬೇಕಾಗಿರ್ತಕ್ಕಂಥ 1.5-2 ಲಕ್ಷ ರೊಟ್ಟಿಗಳು ಒಂದು ದಿವಸಕ್ಕೆ ಬೇಕಾಗತ್ತಂತೆ. ಸೊ ಅಷ್ಟೂ ವ್ಯವಸ್ಥೆಯನ್ನು ಮಾಡಲಿಕ್ಕೆ 150ರಿಂದ 200 ಜನ ಸಿಬ್ಬಂದಿಗಳ ಜೊತೆಗೆ ಎಲ್ಲ ಕ್ರೇನ್ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ. ಎಲ್ಲಿಂದ ಎಲ್ಲಿಗೆ ಶಿಫ್ಟ್ ಮಾಡಬೇಕು ಆ ಕ್ರೇನ್ ಪಟ್ ಅಂತ ಆ ಒಂದು ಎಂಟಿ ಆಗಿರ್ತಕ್ಕಂಥ ಭಾಗಗಳಿಗೆ ಶಿಫ್ಟ್ ಮಾಡ್ತಾ ಇರುತ್ತೆ. ಸೊ ಇದನ್ನೆಲ್ಲ ನಾವೇನು ಒಂದು ಮೊನ್ನೆ ಯೋಗಿ ಆದಿತ್ಯನಾಥ್ ಅವರು ಹೇಳ್ತಾ ಇದ್ರು, ಯಾರಿಗೆಲ್ಲ ಮ್ಯಾನೇಜ್ಮೆಂಟ್ ಬಗ್ಗೆ ಕಲಿಬೇಕು ಅಂತಿದೆ ನೀವೆಲ್ಲ ಅಲ್ಲಿ ಯೂನಿವರ್ಸಿಟಿಗಳಿಗೆ ಹೋಗಿ ಕಲಿಯೋ ಬದಲು ಇಲ್ಲಿ ಬಂದು 45 ದಿವಸ ಸೇವೆ ಮಾಡಿ ಎಲ್ಲ ಮ್ಯಾನೇಜ್ಮೆಂಟು ತಂತಾನೆ ಬಂದ್ಬಿಡುತ್ತೆ ಅಂಥೇಳಿ. ಸೊ ಅದು ಬಹುಶಃ ಸತ್ಯ ಅಂತ ಅನಿಸುತ್ತೆ. ಸೊ ಅಂಥ ಮ್ಯಾನೇಜ್ಮೆಂಟ್ನ ನಾವು ಕಲಿಬೇಕು ಅಂದರೆ ಅಲ್ಲಿಗೆ ಹೋಗಬೇಕು. ಅದ್ರ ಜೊತೆಗೆ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಮಾತನ್ನು ಅವ್ರು ಹೇಳ್ತಾ ಇದ್ರು. ಸೊ ಮೌನಿ ಅಮಾವಾಸ್ಯೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಹುಶಃ 29ನೇ ತಾರೀಕು ಮೌನಿ ಅಮಾವಾಸ್ಯೆ ಬರುತ್ತೆ. ಸೊ ಮೌನಿ ಅಮಾವಾಸ್ಯೆ ದಿವಸ ಬರ್ತಕ್ಕಂಥ ಭಕ್ತರ ಅಥವಾ ನಾಗಸಾಧುಗಳ ಅಥವಾ ಅಲ್ಲಿ ಏನೊಂದು ಪವಿತ್ರ ಸ್ನಾನ, ಅದಕ್ಕೆ ರಾಜಸ್ನಾನ ಅಂತ ಕರಿತೀವಿ. ಆ ಕುಂಭಮೇಳದಲ್ಲಿ ಅವತ್ತು ಮಾಡ್ತಕ್ಕಂಥ ಸ್ನಾನಕ್ಕೆ 7ರಿಂದ 8 ಕೋಟಿ ಜನ ಅವತ್ತು ಆ ಪುಣ್ಯ ಸ್ನಾನವನ್ನು ಮಾಡ್ತಾರೆ ಅಂತ ನಿರೀಕ್ಷೆ ಇತ್ತು. ಅಂದರೆ ಯೋಗಿ ಆದಿತ್ಯನಾಥ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಮ್ಮ ತಯಾರಿ ಬಂದುಬಿಟ್ಟು 12 ಕೋಟಿ ಜನಕ್ಕಿಂತ ಹೆಚ್ಚು ನಾವು ತಯಾರಿ ಮಾಡ್ಕೊಂಡಿದ್ದೀವಿ. ಸೊ 8 ಕೋಟಿ ಜನ ಬಂದರೂ ಕೂಡ ನಮಗೇನು ಡಿಫ್ರೆನ್ಸ್ ಆಗಲ್ಲ, ವಿ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್ ದೆನ್ 12 crore ಪೀಪಲ್ ಆನ್ ದ ಸೇಮ್ ಡೇ ಅಂತ ಹೇಳ್ತಾರೆ. ಸೊ ಇದು ಒಂದು ಕಾನ್ಫಿಡೆನ್ಸ್ ಒಬ್ಬ CM ಆಗಿ 45 ದಿವಸಗಳ ಸಂಪೂರ್ಣ ಉಸ್ತುವಾರಿ ವಹಿಸ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಇರ್ತಕ್ಕಂಥ ಒಂದು ಗಂಡಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದು ಕೂಡ 15 ಕಿಲೋಮೀಟ್ರ್ವರೆಗೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 15 ಕಿಲೋಮೀಟ್ರ್ವರೆಗೆ ಸಂಪೂರ್ಣವಾಗಿ ಘಾಟನ್ನು ಸ್ನಾನಕ್ಕೋಸ್ಕರನೇ ಸಿದ್ಧಪಡಿಸಿದ್ದಾರೆ. ಎಲ್ಲಿ ಯಾರಿಗೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅಂಥೇಳಿ. ನಾನು ಮೊನ್ನೆನೂ ಕೂಡ ನಿಮಗೆ ಹೇಳ್ತಾ ಇದ್ದ, ಡೇ 1ನಲ್ಲಿ ಹೇಳುವಾಗ, ಒಂದು ವೇಳೆ ಯಾವುದೇ ವ್ಯಕ್ತಿ ಗೊತ್ತಾಗದೆ ಅಚಾತುರ್ಯದಿಂದ ನೀರಿನಲ್ಲಿ ಮುಳುಗಿದ್ದೇ ಆಗಿದ್ದರೆ ಅವನ ಕೈಲಿರ್ತಕ್ಕಂಥ ಆ ರಿಸ್ಟ್ ಬ್ಯಾಂಡ್, ಆ ಆಪತ್ ಸೂಚಕ ಕಾಲಕ ಸಂಪೂರ್ಣವಾಗಿ ಅಲ್ಲಿ ಒಂದು ಸ್ಟ್ರಾಂಗ್ ರೂಮಲ್ಲಿ ಸಿಗ್ನಲನ್ನು ಕೊಡುತ್ತೆ. ತಕ್ಷಣ ಅಲರ್ಟ್ ಆಗಿ ಇಲ್ಲಿ ದಂಡೇಲಿ ಯಾರು ಅಲ್ಲಿಂದ ಓಡಿ ಬರಬೇಕು ಅಂತಿಲ್ಲ ಅಥವಾ ಅಲ್ಲಿಂದ ಇದನ್ನು ಮಾಡಬೇಕು ಅಂತಿಲ್ಲ, ಅಲ್ಲಿಂದ ಒಂದು ಸಿಗ್ನಲನ್ನು ಕೊಡ್ತಾರೆ. ಇಲ್ಲೇನು ಅಂಗರಕ್ಷಕರಿದ್ದಾರೆ ಅಥವಾ ಕಾಯ್ತಾ ಇದ್ದಾರೆ ಜನರನ್ನೋಸ್ಕರ, ಅವರು ತಕ್ಷಣಕ್ಕೆ ಅಲರ್ಟ್ ಆಗಿ ಎಲ್ಲಿ ಯಾವ ಪ್ಲೇಸಲ್ಲಿ ಇದೆ ಅಂದ್ಕೊಂಡು ಅವ್ರನ್ನ ಸೇವ್ ಮಾಡ್ತಾರೆ. ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಇವೆಲ್ಲ ನಡೆಯುತ್ತೆ. ನಾನು ಮೊನ್ನೆ ಒಂದು ತಮಾಷೆಗೆ ಹೇಳ್ತಾ ಇದ್ದೆ, ಅವ್ರು ಯಾರೋ ಒಬ್ಬ ವ್ಯಕ್ತಿ ತನ್ನ ಹೆಂಡ್ತಿನ ಬಿಟ್ಟು ಬರಬೇಕು ಅಂತೇಳಿ ಕುಂಭಮೇಳಕ್ಕೆ ಹೋಗ್ತಾನೆ, 3ಕ್ಕೆ 3 ಬಾರಿ ವಿತಿನ್ ಅರ್ಧ ಗಂಟೆಯಲ್ಲಿ ಅವನನ್ನು ಹುಡುಕ್ಬಿಟ್ಟು ಆ ಹೆಂಡ್ತಿನ ತಲುಪಿಸ್ತಾರಂತೆ. ಸೊ ಅಂಥ ಒಂದು ಅಚ್ಚುಕಟ್ಟಾಗಿರ್ತಕ್ಕಂಥ ವ್ಯವಸ್ಥೆ ಕುಂಭಮೇಳಕ್ಕಿದೆ. ಎಸ್, ಇನ್ನೊಂದು ಕರೆ ಬರ್ತಾ ಇದೆ. ನಮ್ಮ ರೆಗ್ಯುಲರ್ ಕಲರ್ ಆಗಿರ್ತಕ್ಕಂಥ ಮಂಜುಳಾ ಮೇಡಮ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ತಿಂಡಿ ಆಯ್ತಾ ಮೇಡಮ್? ಆಯ್ತು ಸರ್. ಎಸ್, ಹೇಳಿ ಮೇಡಮ್, ಯಾಕಾದ್ರೆ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ ಸರ್. ಓಕೆ, ಸೊ ಇವತ್ತು ದಿನ ವಿಶೇಷವನ್ನು ನೋಡೋದಾದರೆ ಮೊದಲನೇದಾಗಿ ಇವತ್ತು ಶುಕ್ಲ ಪಕ್ಷದ ಏಕಾದಶಿ ಇದೆ. ಅದರ ಜೊತೆಗೆ ಇವತ್ತು ನ್ಯಾಷನಲ್ ವೋಟರ್ಸ್ ಡೇ ಇದೆ. ಏನು ನಮ್ಮೆಲ್ಲ ಭಾರತೀಯರು ಒಂದು ಪ್ರಜಾತಾತ್ಮಕವಾಗಿರ್ತಕ್ಕಂಥ ಚುನಾವಣೆಗೆ ಓಟನ್ನು ಮಾಡ್ತಾರೆ, ಒಂದು ಸರ್ಕಾರವನ್ನು ಎಲೆಕ್ಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಆ ಎಲ್ಲ ವೋಟರ್ಸ್ಗಳ ದಿವಸ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಯಾವುದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀರಿ? ವೋಟರ್ಸ್ ಡೇ ಅಂತ ಅಂದ್ರೆ ಇವಾಗ ನಮ್ಮ ಕಾನೂನಿನಲ್ಲಿ
ಯಾವುದೇ ಕ್ರೈಮ್ ಮಾಡದೇ ಇರ್ತಕ್ಕಂಥ 18 ವರ್ಷ ಆಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಸಮಾನವಾಗಿ ಮತದಾನದ ಹಕ್ಕನ್ನು ಕೊಟ್ಟಿದ್ದಾರೆ. ಆಮೇಲೆ ಆದ್ರೆ ವೋಟರ್ಸ್ ನಾವು ವೋಟರ್ಸ್ ಸ್ವಲ್ಪ ಜಾಗೃತರಾಗಬೇಕು. ಯಾವುದೇ ಆಮಿಷಕ್ಕೆ ಒಳಗಾಗಿದ್ದೀನಿ ಆದಷ್ಟು ಯೋಗ್ಯ ಅಭ್ಯರ್ಥಿಯನ್ನ ಆರಿಸ್ಬೇಕು. ಅದು ನಮ್ಮ ವೋಟರ್ಸ್ ಆಗಿ ನಮ್ಮ ಕರ್ತವ್ಯ. ಹೌದು. ಸೊ ಈ ವೋಟರ್ಸ್ ಡೇ ಅಂದ ತಕ್ಷಣ ನನಗೆ ಮೊದಲಿಗೆ ನೆನಪು ಬರ್ತಕ್ಕಂಥದ್ದು ಏನು ಅಂದರೆ, ಬೇರೆ ಬೇರೆ ಕುಂಟು ನೆಪಗಳನ್ನು ಹೇಳ್ಕೊಂಡು ಬೇರೆ ಬೇರೆ ಕಾರಣಗಳನ್ನ ಹೇಳ್ಕೊಂಡು ಯಾರೆಲ್ಲ ವೋಟ್ ಮಾಡಲು ಅವರಿಗೆ ಮುಂದಿನ 5 ವರ್ಷಗಳ ಕಾಲ ಅಂದರೆ ಮುಂದಿನ ಸಲ ಅವರು ವೋಟ್ ಮಾಡೋವರೆಗೂ ಕೂಡ ಸರ್ಕಾರದಿಂದ ಸಿಗಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ನಿಲ್ಲಿಸ್ಬಿಡ್ಬೇಕು ಅಂಥೇಳಿ. ಸೊ ಆವಾಗ 100/100% ವೋಟಿಂಗ್ ಆಗುತ್ತೆ. ಇಲ್ಲ ಅಂದರೆ ಮತ್ತೆ ಈ ಹಣದ ಆಮಿಷಕ್ಕೆ ಒಳಗಾಗಿರ್ತಕ್ಕಂಥವ್ರು ಕೆಲವು ಜನ ವೋಟ್ ಮಾಡ್ತಾರೆ, ಅವ್ರಿಗೆ ಬೇಕಾದಂಥ ಸರ್ಕಾರದವರು ಅಥವಾ ಅವರು ಯಾರು ಅಧಿಕಾರದಲ್ಲಿ ಬೇಕು ಅಂತ ದುಡ್ಡು ಕೊಟ್ಟಿರೋರು, ದುಡ್ಡು ಸುರಿದಿರೋರು ಅಧಿಕಾರಕ್ಕೆ ಬಂದುಬಿಡ್ತಾರೆ. ಮತ್ತು ಅಭಿವೃದ್ಧಿನೂ ಇಲ್ಲ, ಯಾವುದೇ ರೀತಿ ಗ್ರೋತು ಆಗೋಲ್ಲ ನಮ್ಮ ಸರ್ಕಾರಗಳು. ಸೊ ಹಾಗಾಗಿ ಯಾರು ವೋಟ್ ಮಾಡಲ್ಲ ಅವ್ರ ಮೇಲೆ ಒಂದು ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಆಕ್ಷನ್ ತಗೊಳೋವರೆಗೂ ಕೂಡ ಬಹುಶಃ ಈ ಸಮಸ್ಯೆಗೆ ಪರಿಹಾರ ಸಿಗಲ್ಲ ಅಂತ ಅನ್ಸುತ್ತೆ. ಹೌದು ಸರ್, ಅದು ಒಂದು. ಮತ್ತೆ ವೋಟರ್ಸ್ಗಳು ಅದನ್ನೇ ಹೇಳಿದ್ನಲ್ಲ, ಯಾವುದೇ ಹಣ ಅಥವಾ ಬೇರೆ ಯಾವುದೇ ಅಂಶಕ್ಕೆ ಒಳಗಾಗ್ತೀನಿ ಟ್ರಾನ್ಸ್ಪರೆಂಟ್ ಆಗಿ ವೋಟ್ ಹಾಕ್ಬೇಕು ಅಂತ, ಅದು ಒಂದು ವೋಟರ್ಸ್ ಇರ್ತಕ್ಕಂಥ ಕರ್ತವ್ಯ. ನಿಜ. ಯಾವುದೇ ರೀತಿ ಆಮಿಷಕ್ಕೆ ಒಳಗಾಗ್ದೇ ಎಲ್ಲರೂ ಕೂಡ ವೋಟ್ ಮಾಡಬೇಕು. ಅದರಲ್ಲೂ ವಿಪರ್ಯಾಸ ಅಂದರೆ ನಮ್ಮ ಯೂತ್ಸು, ನಮ್ಮ ಸೋ ಕಾಲ್ಡ್ ಸಾಫ್ಟ್ವೇರ್ ಇಂಜಿನಿಯರ್ಗಳು ಎಲ್ಲರೂ ಕೂಡ ಅವತ್ತೇ ಬೇರೆ ಬೇರೆ ಕಡೆ ಪ್ರವಾಸಕ್ಕೆ ಹೋಗ್ಬಿಡ್ತಾರೆ. ಅದು ತುಂಬಾ ವಿಪರ್ಯಾಸ ಅನ್ಸ್ತಕ್ಕಂಥದ್ದು. ಆಲ್ಮೋಸ್ಟ್ ಎಲ್ಲರೂ ಕರೆಂಟ್ ಇವೆಂಟ್ ಬಗ್ಗೆ ತಿಳ್ಕೊಂಡಿರ್ತಾರಲ್ಲ ಸರ್, ಹಂಗಾಗಿ ಇದ್ದಿದ್ರಲ್ಲೇನೆ ಟ್ರಾನ್ಸ್ಪರೆಂಟ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಬೇಕು ಸರ್. ನಿಜ. ಪ್ರತಿಯೊಬ್ಬರು ವೋಟ್ ಮಾಡಿ ಒಳ್ಳೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದಾಗ ಖಂಡಿತ ಆತ ಒಂದು ಒಳ್ಳೆ ಸರ್ಕಾರವನ್ನ ಸ್ಥಾಪನೆ ಮಾಡ್ತಾರೆ ಮತ್ತು ದೇಶಕ್ಕೆ, ರಾಜ್ಯಕ್ಕೆ ಎಲ್ಲದಕ್ಕೂ ಒಳ್ಳೆಯದಾಗೇ ಆಗತ್ತೆ. ಹೌದು. ಎಸ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅದೇ ರೀತಿ ಒಂದು ಪ್ರಶ್ನೆಯನ್ನು ಕೇಳಿದ್ರೆ ಉತ್ತರ ಹೇಳ್ಬೋದಾ ಇವತ್ತು? ಓಕೆ. ಯಾವ ರಾಜ್ಯದಿಂದ ಶ್ರೀ ಆಂಜನೇಯ ಸಂಜೀವಿನಿ ಪರ್ವತವನ್ನು ಕಂಡರು ಅಂತ ಹೇಳಿ? ಆಪ್ಷನ್ಸ್ ಬಂದು ಗುಜರಾತ್, 2ನೇದು ಉತ್ತರಾಖಂಡ, 3ನೇದು ತಮಿಳುನಾಡು. ಸೊ ಲಕ್ಷ್ಮಣ ಪ್ರಜ್ಞೆ ತಪ್ಪಿದ್ದಾಗ ಶ್ರೀರಾಮರು ಆಜ್ಞೆ ಮಾಡ್ತಾರೆ, ಹೋಗಿ ಸಂಜೀವಿನಿ ಪರ್ವತವನ್ನು ತೊಗೊಂಬನ್ನಿ ಅಂಥೇಳಿ. ಸೊ ಆಗ ಹೊರಟಂತಹ ಆಂಜನೇಯ ಎಲ್ಲಿಂದ ಈ ಒಂದು ಸಂಜೀವಿನಿ ಪರ್ವತವನ್ನು ತಂದರು ಅಂಥೇಳಿ? ಹೌದು ಸರ್, ನನಗೆ ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ, ಉತ್ತರಾಖಂಡ ಇರಬಹುದು ಅಂತ ಗೆಸ್ ಮಾಡ್ತಾ ಇದ್ದೀರಿ. ಓಕೆ, 100% ಗೆಸ್ಸಿಂಗ್ ಕೂಡ ಸರಿಯಾಗೇ ಇದೆ. ಇದೇ ಉತ್ತರಾಖಂಡ ರಾಜ್ಯದಲ್ಲಿ ಆ ಒಂದು ಸಂಜೀವಿನಿಯ ಪರ್ವತ ಅಂತಕ್ಕಂಥದ್ದು ಇರುತ್ತೆ. ಸೊ ಅಲ್ಲಿ ಹೋಗಿರ್ತಕ್ಕಂಥ ಆಂಜನೇಯನಿಗೆ ಮತ್ತೆ ಕನ್ಫ್ಯೂಷನ್ಸು, ಈ ಇದರಲ್ಲಿ ಯಾವುದು ಯಾವ ಮೂಲಿಕೆ ಬೇಕು ಅಂತ ಗೊತ್ತಾಗಲ್ಲ, ಸಂಪೂರ್ಣವಾಗಿ ಆ ಬೆಟ್ಟನೇ ಎತ್ಕೊಂಡು ಬಂದ್ಬಿಡ್ತಾರೆ. ಎಲ್ಲರೂ ಗಾಬರಿ ಆಗ್ಬಿಡ್ತಾರೆ, ಆಂಜನೇಯ ಏನಿದೆ ನಿನ್ ಲೀಲೆ ಅಂತ ಹೇಳಿ. ಹೌದು ಸರ್, ಅದನ್ನ ಓದಿದ್ದೆ. ಎಸ್. ಸೊ ಅದು ಆ ನಮ್ಮ ಹನುಮನಿಗೆ ಇರ್ತಕ್ಕಂಥ ಒಂದು ಪರಾಕ್ರಮ, ಶಕ್ತಿ. ಎಸ್. ಹೇಳಿ ಮೇಡಮ್, ಇವತ್ತು ದಿನ ವಿಶೇಷಕ್ಕೆ ಏದಾದರೂ ಒಂದು ಒಳ್ಳೆಯ ಗೀತೆಯನ್ನು ಹೇಳಕ್ಕೆ ಇಷ್ಟಪಡ್ತೀರಾ? ಹೇಳಿ ಖಂಡಿತ. ಇಕ್ಕೋ ನೋಡಿರೆ ಚಿಕ್ಕ ಹನುಮಂತ, ಇಕ್ಕೋ ನೋಡಿರೆ ಚಿಕ್ಕ ಹನುಮಂತ, ಚಿಕ್ಕ ನೋಡಿರಿ ಚಿಕ್ಕ ಹನುಮಂತ, ಭಕ್ತಿ ಕೊಡುವಂತ ಭಾರತೀ ಕಾಂತ, ಇಕ್ಕೋ ನೋಡಿರೆ ಚಿಕ್ಕ ಹನುಮಂತ, ಅಪಾರ ಮಹಿಮಾ ಬಲಶೂರನೀತ, ಅಂಜನಿಯ ಕಂದ ಸಂಜೀವಿನಿಯ ಕಂದ, ಅಂಜನಿಯ ಕಂದ ಸಂಜೀವಿನಿಯ ಕಂದ, ನರಸಿಂಹ ದೂತ ನಮ್ಮ ಪರದಾತ, ಚಿಕ್ಕ ನೋಡಿರಿ ಚಿಕ್ಕ ಹನುಮಂತ. ಸೂಪರ್ ಮಾ, ಥ್ಯಾಂಕ್ ಯು ಸೋ ಮಚ್. ಒಂದು ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ಹಾಡಿದ್ರಿ. ಸೊ ನಮ್ಮೆಲ್ಲ ವೀಕ್ಷಕರು ಕೂಡ ಇದನ್ನು ಎಂಜಾಯ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ಹೀಗೆ ಕರೆ ಮಾಡ್ತಾ ಇರಿ, ಒಳ್ಳೆಯದಾಗಲಿ. ಸೊ ಒನ್ಸ್ ಅಗೇನ್ ಹ್ಯಾಪಿ ವೀಕೆಂಡ್ ಅಂತ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಮಾ. ಥ್ಯಾಂಕ್ ಯು. ಓಕೆ ಮಾ, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಇನ್ನಷ್ಟು ವಿಚಾರಗಳ ಬಗ್ಗೆ ಮಾತಾಡೋಣ. ಒಂದು ಮಾತಿದೆ, ಯಾವುದನ್ನೇ ಆಗಲಿ ನಾವು ಸರಿಯಾದ ರೀತಿಯಲ್ಲಿ ಕೇಳಿ ತಗೋಬೇಕು ಅಂಥೇಳಿ.
ಸೊ ಈ ಒಂದು ಇದಕ್ಕೆ ಒಂದು ಪುಟ್ಟ ಉದಾಹರಣೆಯನ್ನು ಕೊಟ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಒಂದೊಂದು ಸ್ಥಳಗಳಲ್ಲಿ ನಿಂತ್ಕೊಂಡು ಒಂದೊಂದು ಭಿಕ್ಷೆಯನ್ನು ಬಿಡಬೇಕು ಅಥವಾ ಒಂದೊಂದು ದಾನವನ್ನು ಪಡ್ಕೋಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಸಣ್ಣ ಉದಾಹರಣೆ ಮೂಲಕ ಆ ಒಂದು ದಾನದ ಅಥವಾ ಒಂದು ಏನೇನು ಪಡಿಬೇಕು ಅಂತ ನಾವು ಇರ್ತೀವಿ ಅದರ ಬಗ್ಗೆ ಒಂದು ಉದಾಹರಣೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಅಯೋಧ್ಯೆಯ ಒಂದು ಮರ್ಯಾದಾ ಪುರುಷೋತ್ತಮ ಶ್ರೀರಾಮರು ಆಂಜನೇಯ ಲಕ್ಷ್ಮಣನ ಜೊತೆಗೂಡಿ ರಾವಣನ ಸಂಹಾರ ಮಾಡ್ತಾರೆ. ಇನ್ನೇನು ರಾವಣ ತನ್ನ ಕೊನೆಯ ಹಂತದಲ್ಲಿರ್ತಾನೆ. ಎಲ್ಲರೂ ಕೂಡ ರಾವಣನನ್ನು, ಇನ್ನು ರಾವಣ ಸತ್ತಿರೋದಿಲ್ಲ, ಆದರೂ ಕೂಡ ಅಲ್ಲಿಂದ ಅವನು ಸಾಯೋ ಸ್ಥಿತಿಯಲ್ಲಿದ್ದಾನೆ ಅಂದಾಗ ಅವನನ್ನು ಬಿಟ್ಟು ಹೊರಡ್ತಾರೆ ಶ್ರೀರಾಮರು, ಆಂಜನೇಯ ಮತ್ತು ಲಕ್ಷ್ಮಣರು. ಸೊ ಒಂದು ಕರೆ ಬರ್ತಾ ಇದೆ, ಆ ವಿಚಾರವನ್ನು ಆಮೇಲೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಾಂ ಸರ್, ಮಾಡಿದೆ ಸರ್. ಹೇಳಿ, ತಮ್ಮ ಹೆಸರು? ಶಿವಕುಮಾರ್ ಅಂತ ಸರ್. ಶಿವಕುಮಾರ್ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್, ದಾವಣಗೆರೆ ಇದ್ದಾನೆ ಮಾಡ್ತಾ ಇದ್ದೀನಿ. ದಾವಣಗೆರೆಯಿಂದ. ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಹೇಳ್ಬೇಕಿತ್ತು ಸರ್. ನವೀನ್ ಅಂತ ಇವತ್ತು ಅವ್ರ ಬರ್ತಡೆ, ಅಪೋಲೋ ಫಾರ್ಮಸಿ. ಓಕೆ, ಹುಟ್ಟುಹಬ್ಬದ ಶುಭಾಶಯಗಳು ನವೀನ್ ಕುಮಾರ್. ಓಕೆ ಸರ್, ನಮ್ಮ ಕಡೆಯಿಂದ ಕೂಡ ನವೀನ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವ್ರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಒಳ್ಳೆಯ ಒಂದು ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ. ಏನು ನಿಮ್ಮ ಫ್ರೆಂಡಾ ಸರ್ ಅವರು? ಹೌದು ಸರ್, ಹೌದು. ಓಕೆ, ಏನು ನಿಮ್ಮ ಜೊತೆಲೇ ವರ್ಕ್ ಮಾಡ್ತಾರಾ? ಹೌದು ಸರ್, ನಮ್ಮ ಜೊತೆಲೆ ವರ್ಕ್ ಮಾಡೋದು. ಓಕೆ, ನೀವು ಕೂಡ ಏನು ಅಪೋಲೋ ಫಾರ್ಮಸಿಲೇ ವರ್ಕ್ ಮಾಡೋದಾ? ಹೌದು ಸರ್, ನಮ್ದು ಅಪೋಲೋ ಫಾರ್ಮಸಿನೇ. ಓಕೆ ಸರ್, ಹೇಗೆ ನಡೀತಾ ಇದೆ ಸರ್ ವರ್ಕ್ ಎಲ್ಲ? ಚೆನ್ನಾಗಿ ನಡೀತಿದೆ ಸರ್. ಓಕೆ, ಸೊ ನಿಮಗೆಲ್ಲ ಕಸ್ಟಮರ್ಸ್ ಬಂದಾಗ ಹೀಗೆ ಮಾತಾಡಬೇಕು ಅಂತ ಏನಾದ್ರು ಟ್ರೈನಿಂಗ್ ಇರುತ್ತಾ ಅಥವಾ ಹೇಗೆ ಸರ್? ಹೌದು ಸರ್, ಹೌದು. ಎಲ್ಲದ್ರ ಬಗ್ಗೆನೂ ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗ್ ಕೊಟ್ಟಿರ್ತಾರೆ. ಓಕೆ, ಸೊ ಕೆಲವೊಮ್ಮೆ ಕಸ್ಟಮರ್ಸ್ಗಳು ಬಂದ್ಬಿಟ್ಟು ಅದರಲ್ಲೂ ಕೂಡ ವಿಶೇಷವಾಗಿ ಹಳ್ಳಿ ಜನ ಬಂದಾಗ ಅವರಿಗೆ ಸರಿಯಾದ ಮಾತ್ರ ಹೆಸರುಗಳು ಗೊತ್ತಿರೋಲ್ಲ. ಸೊ ಅವಾಗೆಲ್ಲ ನೀವು ಹೇಗೆ ಕೋಆಪರೇಟ್ ಮಾಡ್ತೀರಿ ಸರ್ ಅವ್ರಿಗೆ? ಅವ್ರ ರೀತಿಲೇ ಇದು ಸರ್ ಮಾತಾಡ್ತೀವಿ ನಾವು. ಅವ್ರ ಹೆಂಗ್ ಮಾತಾಡ್ತಾರ ಅವ್ರ ತರಾನೇ ಅವ್ರ ಭಾಷೆ ಅನುಗುಣವಾಗಿ ನಾವು ಮಾತಾಡ್ತೀವಿ. ವೆರಿ ಗುಡ್, ವೆರಿ ಗುಡ್. ಓಕೆ, ಓಕೆ. ಸೊ ಒಟ್ಟು ಅವರೇ ರೀತಿಯಲ್ಲಿ ಕೇಳಿಸ್ಕೊಂಡು ಅವ್ರ ಕಷ್ಟಕ್ಕೆ ಸ್ಪಂದನೆ ಮಾಡಿ ಅವರಿಗೆ ಬೇಕಾಗಿರ್ತಕ್ಕಂಥ ಮಾತ್ರೆ ಔಷಧಿಯನ್ನು ಕೊಡ್ತೀವಿ. ಹೌದು ಸರ್, ಹೌದು. ಓಕೆ, ಓಕೆ. ಸೊ ಒಳ್ಳೆ ವಿಚಾರ. ಡಿಸ್ಕೌಂಟ್ ಕೊಡ್ತೀವಿ ಸರ್ ಅವ್ರಿಗೋಸ್ಕರ ಅಂತಾನೆ ಹಳ್ಳಿ ಬಂದು. ಓಕೆ, ಸೊ ನಂದೊಂದು ರಿಕ್ವೆಸ್ಟು ಏನು ಅಂದರೆ, ಎಷ್ಟೋ ಸಂದರ್ಭಗಳಲ್ಲಿ ಕೆಲವೊಬ್ಬರು ಹಳ್ಳಿ ಪೇಷಂಟ್ಸ್ಗಳಿಗೆ ಸರಿಯಾಗಿ ಮಾತಾಡೋಕೆ ಬರಲ್ಲ ಅಥವಾ ಸರಿಯಾಗಿ ಹೇಳೋಕ್ಕೂ ಬರಲ್ಲ ಏನು ಸಮಸ್ಯೆ ಇದೆ ಅಂಥೇಳಿ. ಸೊ ಅಂಥ ದಯವಿಟ್ಟು ಸ್ವಲ್ಪ ಪ್ರೀತಿಯಿಂದ ಪೇಷನ್ಸಿಂದ ಕೇಳಿ ಅವರಿಗೆ ಸಹಾಯ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸರ್. ಯಾಕೆಂದರೆ ನಾನು ತುಂಬ ಕಡೆ ನೋಡ್ತಾ ಇರ್ತೀನಿ, ನಾನು ಎಷ್ಟೊಂದು ಸರಿ ನಿಂತ್ಕೊಂಡಾಗ ಅವ್ರು ಹೇಳ್ತಾ ಇರ್ತಾರೆ, ಅವರಿಗೆ ಆ ಸಮಸ್ಯೆನ ಹೇಳೋಕ್ಕೂ ಬರ್ತಿರಲ್ಲ. ಇಲ್ಲಿಂದ ಇಷ್ಟು ನೋಯ್ತಿದೆ, ಇಲ್ಲಿಂದ ಇಷ್ಟು ನೋಯ್ತಿದೆ ಅಂತ ಹೇಳ್ತಿರ್ತಾರೆ. ಸೊ ದಯವಿಟ್ಟು ಅದನ್ನು ಅನ್ಯಥಾ ಭಾವಿಸ್ತೆ ಅವ್ರಿಗೊಂಚೂರು ಸಹಾಯ ಮಾಡಿ ಅವ್ರ ಕಷ್ಟನ ಕೇಳಿಕೊಂಡು, ಎಷ್ಟು ಸಂದರ್ಭದಲ್ಲಿ 1-2 ರೂಪಾಯಿ ಕಡಿಮೆನೂ ತಂದಿರ್ತಾರೆ. ಇಸ್ಕೊಳ್ಳಿ, ಒಂಚೂರು ಹೆಲ್ಪ್ ಮಾಡಿ ಸರ್. ಇನ್ನೊಬ್ರು ಯಾರೋ ನಿಮ್ಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ಆ ಬಡವ್ರದ್ದು ಒಂದು ಸ್ವಲ್ಪ ಕಷ್ಟ ಅರ್ಥ ಮಾಡ್ಕೊಂಡು ಅವ್ರಿಗೊಂಚೂರು ಹೆಲ್ಪ್ ಮಾಡಿ ಸರ್, ಒಳ್ಳೇದಾಗತ್ತೆ. ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಜೊತೆ ಮಾತಾಡಿ. ಯಾಕೆಂದ್ರೆ ಲೈಫ್ ಸೇವಿಂಗ್ ಕೆಲಸ ಮಾಡ್ತಾ ಇದ್ರಿ. ಎಷ್ಟೋ ಸಂದರ್ಭಗಳಲ್ಲಿ ರಾತ್ರಿ ಎಲ್ಲ ನೀವು ಡ್ಯೂಟಿ ಮಾಡ್ಬೇಕಾಗತ್ತೆ. ಸೊ ಒಳ್ಳೇದಾಗ್ಲಿ ಸರ್, ನಿಮ್ಮ ಒಂದು ಸೇವೆ, ನಿಮ್ಮ ಕೆಲಸ ಚೆನ್ನಾಗಿ ನಡೀಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ನಮಸ್ಕಾರ. ಎಸ್ ವೀಕ್ಷಕರೇ, ಸೊ ಒಳ್ಳೆ ವಿಚಾರ. ಸೊ ಅಪೋಲೋ ಫಾರ್ಮಸಿಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥವ್ರ ಜೊತೆ ಮಾತಾಡಿದೆ. ಒಳ್ಳೆಯದಾಗಲಿ. ಎಸ್, ನಾನು ದಾನದ ಬಗ್ಗೆ ಮಾತಾಡ್ತಾ ಇದ್ದೆ. ರಾವಣ ತನ್ನ ಕೊನೆಯ ಹಂತದಲ್ಲಿ ಇರ್ತಾರೆ. ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚೆ ಶ್ರೀರಾಮನ ತಾಯಿ ಮತ್ತು ಒಂದು ಶ್ರೀರಾಮನ ಅಲ್ಲಿ ಗುರುಗಳು ಹೇಳಿ ಕಳಿಸಿರ್ತಾರೆ ರಾಮನಿಗೆ. ಏನಂತ ಹೇಳಿ ಕಳಿಸಿರ್ತಾರೆ ಅಂದರೆ, ರಾವಣ ತುಂಬ ದೊಡ್ಡ ಜ್ಞಾನಿ, ಆಲ್ಮೋಸ್ಟ್ 64 ವಿದ್ಯೆಗಳನ್ನು ಕಲಿತಿರ್ತಕ್ಕಂಥ ಮಹಾನ್ ಪಂಡಿತ, ಮಹಾನ್ ಪರಾಕ್ರಮಿ ಅಂತ ಹೇಳಿರ್ತಾರೆ ಯುದ್ಧಕ್ಕೆ ಹೋಗುವಾಗ. ಸೊ ಇನ್ನೇನು ಹೊರಡುವಾಗ ಶ್ರೀರಾಮನಿಗೆ ಅದು ನೆನಪಾಗತ್ತೆ. ಆಗ ತಮ್ಮ ಲಕ್ಷ್ಮಣನನ್ನು ಕರೆತು ಹೇಳ್ತಾರೆ, ನೋಡಯ್ಯ ಲಕ್ಷ್ಮಣ, ನಾವೀಗ ರಾವಣನಂತೂ ಗೆದ್ದ ಆಗಿದೆ, ಇನ್ನೇನು ವಾಪಸ್ ಹೋಗ್ತಾ ಇದ್ದೀವಿ. ಆದರೆ ನಾನು ಕೇಳ್ಪಟ್ಟಿದ್ದೀನಿ, ಈ ರಾವಣ ಇದ್ದಾನಲ್ಲ, ಆತ ತುಂಬ ದೊಡ್ಡ ಜ್ಞಾನಿ ಅಂತ ಕೇಳಲ್ಪಟ್ಟಿದ್ದೀನಿ, ತುಂಬ ದೊಡ್ಡ ಪಂಡಿತ ಅಂತೆ. ಆತನಿಂದ ಏನಾದರೂ ನೀನು ಹೋಗಿ ಒಂದಷ್ಟು ಜ್ಞಾನವನ್ನು ಕಲ್ತ್ಕೊಂಬಾ ಅಂತ ಹೇಳ್ತಾನೆ. ಆಗ ರಾವಣ ಅಲ್ಲಿ ನೆಲದ ಮೇಲೆ ಬಿದ್ದಿರ್ತಾನೆ. ಇನ್ನೇನು ಅಣ್ಣನ ಮಾತು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ತುಂಬ ಕೋಪ ಮಾಡ್ಕೊಳ್ತಾನೆ ಒಳಗಡೆ ಲಕ್ಷ್ಮಣ, ಬೇಸರ ಮಾಡ್ಕೊಳ್ತಾನಂತೆ. ಇದೀಗ ತಾನೇ ಇವನ ಮೇಲೆ ಯುದ್ಧ ಗೆದ್ದು ಬಂದಿದ್ದೀವಿ, ಈ ವೈರಿ ಹತ್ರ ನಾವು ಏನು ಕಲಿಬೇಕು ಅಂದ್ಕೊಂಡು ಇನ್ನೇನು ಅಣ್ಣನ ಮಾತನ್ನು ತೆಗೆದು ಹಾಕೋ ಆಗಿಲ್ವಲ್ಲ, ಏನು ಅಣ್ಣನ ಒಂದು ಮಾತನ್ನು ಕೇಳಿಕೊಂಡು ಬರ್ತಾನೆ ಲಕ್ಷ್ಮಣ. ಬಂದುಬಿಟ್ಟು ರಾವಣನ ಎದುರುಗಡೆ ಎತ್ಕೋತಾನೆ. ರಾವಣ ಎತ್ಕೊಂಡು,
ರಾವಣ ಅಂತ ಹೇಳಿ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿಬಿಟ್ಟು ಈ ಥರ ನನಗೆ ಅಣ್ಣ ಕಳಿಸಿದ, ಶ್ರೀರಾಮಚಂದ್ರ ಕಳಿಸಿದ್ದಾನೆ, ಮರ್ಯಾದಾ ಪುರುಷೋತ್ತಮ ಕಳಿಸಿದ್ದಾನೆ, ನೀನು ತುಂಬ ದೊಡ್ಡ ಜ್ಞಾನಿ ಅಂತೆ, ಹಾಗಾಗಿ ನನಗೇನಾದರೂ ಒಂದು ಜ್ಞಾನವನ್ನು ಉಪದೇಶ ಮಾಡು ಅಂತ ಕೇಳ್ತಾನೆ. ಆಗ ನಗ್ತಾನೆ. ಅಂಥ ಒಂದು ಸಾಯೋ ಪರಿಸ್ಥಿತಿಯಲ್ಲಿದ್ದರೂ ಕೂಡ ರಾವಣ ನಗ್ತಾನೆ. ಲಕ್ಷ್ಮಣ, ನಿನಗೆ ಇನ್ನೂ ಕೂಡ ಹೇಗೆ ಜ್ಞಾನವನ್ನು ಕೇಳಬೇಕು ಅನ್ನೋದೇ ಗೊತ್ತಿಲ್ಲ, ಹೋಗು ಅಂತ ಹೇಳಿ ಕಳಿಸ್ತಾನೆ. ತುಂಬ ಅವಮಾನ ಆಗುತ್ತೆ ಲಕ್ಷ್ಮಣನಿಗೆ. ಇಂಥ ಸಾಯೋ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಇವನ ಅಹಂಕಾರವನ್ನು ಬಿಡೋದಿಲ್ವಲ್ಲ ಅಂದ್ಕೊಂಡು ತುಂಬ ಬೇಸರ ಮಾಡಿಕೊಂಡು ಮತ್ತೆ ಶ್ರೀರಾಮನ ಹತ್ರ ಹೋಗ್ತಾನೆ. ಶ್ರೀರಾಮ, ನೀನೇನೋ ಹೇಳಿದೆ ಅಣ್ಣ, ನೀನೇನೋ ಹೇಳಿದೆ ಅಂದ್ಕೊಂಡು ನಾನು ಅವನ ಹತ್ರ ಹೋಗ್ಬಿಟ್ರೆ ಅವನು ನನಗೆ ಅವಮಾನ ಮಾಡಿಬಿಟ್ಟ, ನಿನಗಿನ್ನೂ ಸರಿಯಾಗಿ ಜ್ಞಾನವನ್ನು ಕೇಳೋ ರೀತಿನೇ ಗೊತ್ತಿಲ್ಲ, ಹೋಗು ಅಂತ ಹೇಳ್ಬಿಟ್ಟು ನನಗೆ ಅವಮಾನ ಮಾಡಿಬಿಟ್ಟ ಅಣ್ಣ ಅಂತ ಹೇಳ್ತಾನೆ ಶ್ರೀರಾಮನ ಎದುರುಗಡೆಗೆ. ಆಗ ಶ್ರೀರಾಮ ಕೇಳ್ತಾನೆ, ಲಕ್ಷ್ಮಣ, ನಿನ್ಗೆ ಎಲ್ಲಿ ನಿಂತ್ಕೊಂಡು ಕೇಳಿದೆ ಅವನು ನನ್ನ ಜ್ಞಾನವನ್ನು ದಾರೆ ಎರಿಬೇಕು ಅಂತ ಹೇಳಿ ಅಂತ ಕೇಳ್ತಾನೆ. ಆವಾಗ ಲಕ್ಷ್ಮಣ ಹೇಳ್ತಾನೆ, ಅಣ್ಣ ನಾನು ಅವನ ತಲೆ ಹತ್ರ ನಿಂತ್ಕೊಂಡು ಕೇಳಿದೆ ಅಂಥೇಳಿ. ಹಾಗಲ್ಲಪ್ಪ ಕೇಳಬೇಕಾಗಿರ್ತಕ್ಕಂಥದ್ದು. ನಾವು ಯಾರ ಹತ್ರನಾರು ಏನಾದ್ರು ಕೇಳಬೇಕು ಅಂದರೆ ಅವರ ಪಾದದ ಬಳಿ ನಿಂತ್ಕೊಂಡು ಕೇಳಬೇಕು. ಹೋಗು, ಅವನ ಪಾದದ ಬಳಿ ನಿಂತ್ಕೊಂಡು ಕೇಳು. ರಾವಣ ಇಲ್ಲ ಅಂತ ಹೇಳೋದಿಲ್ಲ, ಅವನು ಖಂಡಿತವಾಗಲಿ ನಿನಗೆ ಹೇಳ್ತಾನೆ, ಜ್ಞಾನೋಪದೇಶವನ್ನು ಮಾಡ್ತಾನೆ ಅಂತ ಹೇಳ್ತಾನೆ. ಮತ್ತೆ ಬೇಸರ ಮಾಡ್ಕೊಳ್ತಾನೆ ಲಕ್ಷ್ಮಣ, ಮತ್ತೆ ಹೋಗಿ ಇವನ ಪಾದದ ಹತ್ರ ನಿಂತ್ಕೋಬೇಕಲ್ಲ ಅಂಥೇಳಿ. ಆದರೂ ಕೂಡ ಅಣ್ಣನ ವಾಕ್ಯವನ್ನು ಪರಿಪಾಲನೆ ಮಾಡಲಿಕ್ಕೆ ಮತ್ತೆ ಬರ್ತಾನೆ. ಬಂದು ಮತ್ತೆ ಕೈಯನ್ನು ಕೊಟ್ಕೊಂಡು ನಮಸ್ಕಾರ ಅಂತ ನಿಂತ್ಕೊಳ್ತಾನೆ. ಮತ್ತೆ ಕೇಳ್ತಾನೆ ರಾವಣನ ಹತ್ರ, ರಾವಣ, ಅಣ್ಣ ಹೇಳಿದಾನೆ, ನಾನು ನಿಂತ್ಕೊಂಡಿದ್ದ ರೀತಿ ಸರಿಯಾಗಿರಲಿಲ್ಲ, ನಂದು ತಪ್ಪಾಯಿತು, ಕ್ಷಮೆ ಇರಲಿ. ಈಗ ನಿನ್ನ ಪಾದದ ಬಳಿಗೆ ನಿಂತಿದ್ದೇನೆ, ನನಗೆ ಈಗ ನೀನೊಂದು ಏನಾದ್ರು ಜ್ಞಾನದ ಉಪದೇಶವನ್ನು ಮಾಡಲೇಬೇಕು ಅಂತ ಕೇಳ್ತಾನೆ. ಆಗ ರಾವಣ ಹೇಳ್ತಾನೆ, ಲಕ್ಷ್ಮಣ, ಬಹುಶಃ ನನ್ನಷ್ಟು ಪರಾಕ್ರಮಿ ಈ ವಿಶ್ವದಲ್ಲೇ ಯಾರೂ ಇಲ್ಲ. ಏಕೆಂದರೆ 100 ದೇವತೆಗಳಿಂದ ನಾನು ಅಷ್ಟೊಂದು ವರವನ್ನು ಪಡೆದಿದ್ದೇನೆ. ನನ್ನನ್ನು ಭೂಮಿ ಮೇಲಾಗಲಿ ಆಕಾಶದ ಮೇಲಾಗಲಿ ಯಾರೂ ಕೊಲ್ಲೋದಕ್ಕೆ ಸಾಧ್ಯವಿಲ್ಲ. ನಾನು ಅಷ್ಟೊಂದು ಪರಾಕ್ರಮಿ, ಸಂಜೀವಿನಿಯ ಒಂದು ಗೆದ್ದಂಥವನು ಆಗಿದ್ದೆ. ಆದರೆ ನಾನು ಅಂತಕ್ಕಂಥ ಅಹಂಕಾರ ಏನಿದೆ ನನ್ನನ್ನು ಈ ಮಟ್ಟಕ್ಕೆ ತಂದು ನಿಂತಿದೆ. ಸೊ ಜೀವನದಲ್ಲಿ ಯಾವತ್ತೂ ನಾನು ಅಂತಕ್ಕಂಥ ಅಹಂಕಾರವನ್ನು ನೀನು ಇಟ್ಕೋಬೇಡ, ಜೀವನದಲ್ಲಿ ತುಂಬ ಮುಂದೆ ಹೋಗ್ತೀಯಾ ಅಂಥೇಳಿ ಲಕ್ಷ್ಮಣನಿಗೆ ಹೇಳ್ತಾನೆ. ಆಗ ಲಕ್ಷ್ಮಣನಿಗೆ ಅರ್ಥ ಆಗತ್ತೆ, ಸೊ ನಾನು ಎಂಥ ಒಂದು ಇರ್ತಕ್ಕಂಥ ಜ್ಞಾನವನ್ನು ಈ ಒಂದು ರಾವಣನಿಂದ ಕಲಿತೆ ಅಂಥೇಳಿ. ಆಗ ಇದರಿಂದ ನಾವೆಲ್ಲರೂ ಏನು ತಿಳ್ಕೋಬೇಕು ಅಂದರೆ, ಅಂಥ ರಾವಣ 64 ವಿದ್ಯೆಗಳ ಒಂದು ಪಾರಂಗತ ಪಾಂಡಿತ್ಯವನ್ನು ಹೊಂದಿರತಕ್ಕಂಥವನು ಕೂಡ ಕೇವಲ ನಾನು ಅಂತಕ್ಕಂಥ ಅಹಂಕಾರದಿಂದ ಅಳಿಯಲ್ಪಡ್ತಾನೆ. ಸೊ ಹಾಗಾಗಿ ಯಾವತ್ತು ನಾನು ಅಂತಕ್ಕಂಥದ್ದನ್ನು ಬಿಡ್ತೀವಿ, ಜೀವನದಲ್ಲಿ ಮುಂದೆ ಬರ್ತೀವಿ. ನಾವೆಲ್ಲರೂ ಕೂಡ ನಾವು ಅನ್ನೋ ಒಂದು ಕುಟುಂಬದ ಜೊತೆಗೆ ಹೋದಾಗ ಜೀವನದಲ್ಲಿ ಏನಾದರೂ ಯಶಸ್ಸನ್ನು ಸಾಧಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಇದನ್ನೆಲ್ಲರೂ ಕೂಡ ಪಾಲಿಸಿ ಅಂತ ಕೇಳ್ಕೊಳ್ತಾ ಎರಡನೇ ಪ್ರಶ್ನೆನ ಹೇಳ್ಬಿಡ್ತೀನಿ. ಅದಾದ ನಂತರ ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ. ಮುಂದಿನ ಪ್ರಶ್ನೆ ಏನು ಅಂದರೆ, ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯುತ್ತಿದ್ದರು ಅಂಥೇಳಿ. 3 ಆಪ್ಷನ್ಸನ್ನು ಕೊಡ್ತಾ ಇದ್ದೀನಿ. ಮೊದಲನೇದು ದಾಮೋದರ್ ಸಾವರ್ಕರ್, ಎರಡನೇದು ಸರ್ದಾರ್ ವಲ್ಲಭಾಯ್ ಪಟೇಲ್, ಮೂರನೇದು ಲಾಲ್ ಬಹದ್ದೂರ್ ಶಾಸ್ತ್ರಿ. ನೋಡೋಣ ಯಾರು ಇದಕ್ಕೆ ಸರಿಯಾದ ಉತ್ತರವನ್ನು ನೀಡ್ತಾರೆ ಅಂಥೇಳಿ. ಸೊ ಇನ್ನಷ್ಟು ಇತರೆ ವಿಚಾರಗಳನ್ನು ಕ್ವಿಕ್ಕಾಗಿ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ನಾನು ಆಗಲೇ ಹೇಳಿದೆ, ಇವತ್ತು ರಾಷ್ಟ್ರೀಯ ಮತದಾರರ ದಿವಸ ಇದೆ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ತಿಂಡಿ ಆಯಿತಾ? ಸರ್ ಇಲ್ಲಮ್ಮ, ಮಾಡಬೇಕು. ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ನಮ್ಮ ಪಾಪು ಹೇಳಕ್ಕಿತ್ತು ಸರ್, ಅವ್ರದ್ದು ನಿನ್ನೆ ಹುಟ್ಟಿದ ಹಬ್ಬ ಸರ್. ನಿನ್ನೆ ನೀವು ಕರೆ ಮಾಡಿದ್ರಿ ಸರ್, ಬರ್ಲಿಲ್ಲ ಅದು. ಓಕೆ ಸರ್, ಕ್ಷಮೆ ಇರಲಿ. ನಿನ್ನೆ ಬಹುಶಃ ಲೈನ್ ತುಂಬ ಬ್ಯುಸಿ ಇತ್ತು ಅಂತ ಅನ್ಸುತ್ತೆ, ಹಾಗಾಗಿ ಮೋಸ್ಟ್ಲಿ ಕರೆ ಸಿಕ್ಕಿರ್ಲಿಕ್ಕಿಲ್ಲ. ಅದಾದ ನಂತರ 11:15 ಮೇಲ್ ಮಾಡಿದ್ರು ಕೂಡ ಕೆಲವೊಮ್ಮೆ ಕಾಲ್ ಕನೆಕ್ಟ್ ಆಗೋದಿಲ್ಲ. ಸೊ ಬೇಜಾರು ಮಾಡ್ಕೋಬೇಡಿ. ಹೇಳಿ, ನಿಮ್ಮ ಮಗು ಹೆಸರು ಹೇಳಿಮ್ಮ. ಸಾಮ್ರಾಟ್ ಸರ್. ಸಾಮ್ರಾಟ್. ವಾವ್, ತುಂಬ ಸುಂದರವಾಗಿರ್ತಕ್ಕಂಥ ಹೆಸರು. ಎಷ್ಟನೇ ವರ್ಷದ ಹುಟ್ಟದಮ್ಮ ಇವಾಗ? ಫಸ್ಟ್ನೇ ವರ್ಷ ಸರ್. ಮೊದಲನೇ ವರ್ಷದ? ವಾವ್. ಸೊ ಚಿರಂಜೀವಿ ಸಾಮ್ರಾಟ್ ಅವರಿಗೆ ಮೊದಲನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ನಿಮಗೆ 100 ಕಾಲ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಒಳ್ಳೆ ಉದ್ಯೋಗ, ವಿದ್ಯಾಭ್ಯಾಸ ಕೊಟ್ಟು ಕಾಪಾಡಲಿ ಅಂಥೇಳಿ ಆ ಭಗವಂತನ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಒಳ್ಳೆಯದಾಗಲಿ. ಸೊ ನಿಮ್ಮ ಮಗುಗೆ ಎಲ್ಲ ರೀತಿಯಿಂದ ಯಶಸ್ಸು ಸಿಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಒಂದು ಸಣ್ಣ ಕೋರಿಕೆ ಇದೆ, ಸಾಧ್ಯವಾದರೆ ಇವತ್ತು ನಿಮ್ಮ ಒಂದು ನೆನಪಿಗೋಸ್ಕರ, ನಿಮ್ಮ ಮಗನ ಒಂದು ಅಭಿವೃದ್ಧಿಗೋಸ್ಕರ ಸಾಧ್ಯವಾದರೆ ಯಾವುದಾದ್ರೂ ಒಂದು ಪುಟ್ಟ ಗಿಡ ನೆಡೋಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಮಗನ ಹೆಸರಲ್ಲಿ. ಸಾಧ್ಯವಾಗದೆ ಹೋದರೆ ನಿಮ್ಮ ಮಗನ ಕೈಯಿಂದ ಒಂದು ಹಸ್ತಿರ್ತಕ್ಕಂಥ ಯಾರಿಗೋ, ಒಂದು ಪ್ರಾಣಿಗೋ, ಪಕ್ಷಿಗೋ, ಅಥವಾ ಯಾರೋ ಒಂದು ಭಿಕ್ಷುಕನಿಗೋ ಒಂದು ಆಹಾರವನ್ನು ಕೊಡಿಸಿ. ಸೊ ಒಳ್ಳೆಯದಾಗತ್ತೆ, ನಿಮ್ಮ ಮಗನಿಗೂ ಕೂಡ ಅದರಿಂದ ಉತ್ತರೋತ್ತರ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಓಕೆಮ್ಮ, ಥ್ಯಾಂಕ್ ಯು. ಫೋಟೋ ಏನಾರು ಕಳಿಸ್ಕೊಟ್ಟಿದ್ದೀರಾ?
ಇಲ್ಲ ಸರ್ ಕಳಿಸಿಲ್ಲ ಸರ್. ಓಕೆ, ಸೊ ಫೋಟೋ ಇವತ್ತು ಕಳ್ಸೋಕ್ಕೆ ಪ್ರಯತ್ನ ಮಾಡಿ. ಇವತ್ತು ಕಳಿಸಿದರೆ ಸೋಮವಾರ ಇನ್ನೊಮ್ಮೆ ಫೋಟೋ ಹಾಕೋದ್ರ ಮೂಲಕ ನಾವು ಶುಭಾಶಯ ಹೇಳೋಣಂತೆ, ಆಯಿತಾ? ಸರ್ ಸರಿ ಸರ್. ಒಳ್ಳೇದಾಗಲಿಮ್ಮ. ನಮಸ್ಕಾರಮ್ಮ. ಹಾಂ ಥ್ಯಾಂಕ್ ಯು. ನಮಸ್ತೆ. ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನ ಮಾತಾಡ್ತಾ ಇದ್ದೆ. ಸೊ ಹುಟ್ಟುಹಬ್ಬದ್ದು ಫೋನ್ ಕರೆ ಬಂದಿದ್ದರಿಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಮ ಜೀವನಾವಧಿಯಲ್ಲಿ ಬರ್ತಕ್ಕಂಥ 60-70 ಹುಟ್ಟುಹಬ್ಬಗಳಲ್ಲಿ ಕನಿಷ್ಠ ಪಕ್ಷ ವರ್ಷಕ್ಕೆ 1 ಗಿಡನಾದರೂ ನೆಡಿ, ತುಂಬ ಒಳ್ಳೆಯದು. ಆ ಮೂಲಕ ಸಮಾಜಕ್ಕೆ ಏನಾದರೂ ಒಂಚೂರು ಕೊಡುಗೆಗಳನ್ನು ಕೊಟ್ಟಂಗಾಗತ್ತೆ. ಎಸ್, ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ದಾವಣಗೆರೆಯಿಂದಾನೆ ಮಾತಾಡ್ತಾ ಇರೋದು. ಅಂತಮ್ಮ, ಹೇಳಿಮ್ಮ, ಹೇಗಿದ್ದೀರಿ? ಬಹಳ ಚೆನ್ನಾಗಿ ಬರ್ತದೆ ಸರ್ ನಿಮ್ ಪ್ರೋಗ್ರಾಮ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಾವು ಡೈಲಿ ನೋಡ್ತೇವೆ. ಎಸ್ ಮಾ, ಒಂಚೂರು ಟಿವಿಯಿಂದ ದೂರ ಬಂದ್ಬಿಡಿಮ್ಮ. ಟಿವಿ ಸೌಂಡ್ ನೀವು ಮ್ಯೂಟ್ ಮಾಡಿಲ್ಲ ಅನ್ಸುತ್ತೆ. ಮಾಡ್ತಿದ್ದೇನೆ ಸರ್. ಓಕೆ, ಒಂಚೂರು ಟಿವಿಯಿಂದ ದೂರ ಬಂದ್ಬಿಡಿ. ಹೇಳಿ ಸರ್. ಒಂಚೂರು ಟಿವಿಯಿಂದ ದೂರ ನಿಂತ್ಕೊಂಡು ಆರಾಮಾಗಿ ಮಾತಾಡಿಮ್ಮ. ಆಯ್ತು ಸರ್, ಆಯ್ತು. ಹೇಳಿ ಸರ್, ಮತ್ತೆ ಸರ್ ಆರಾಮಲ್ಲ ಸರ್ ಎಲ್ಲರೂ? ಚೆನ್ನಾಗಿದ್ದೀನಮ್ಮ, ನೀವು ಚೆನ್ನಾಗಿದ್ದೀರಾ? ಹ್ಞೂ ಸರ್, ಚೆನ್ನಾಗಿದೆ ಸರ್. ತಿಂಡಿ ಸರ್? ತಿಂಡಿ ಇಲ್ಲಮ್ಮ, ಇವತ್ತು ಏಕಾದಶಿ. ಏಕಾದಶಿ ಅಲ್ಲ ಸರ್? ಹೌದು. ಹೌದು ಸರ್, ನಮ್ದು ಏಕಾದಶಿ ಉಪವಾಸ ಇವತ್ತು. ಆಗ್ಲಿಮ್ಮ, ಒಳ್ಳೇದಾಗ್ಲಿ. ಏನ್ ಮಾಡ್ತೀರಿಮ್ಮ ಫ್ರೀ ಟೈಮಲ್ಲಿ ತಾವು? ಏನಿಲ್ಲ ಸರ್, ಮನೇಲಿ ಇರ್ತೇವಿ. ಮೊದ್ಲೆಲ್ಲ ಅಡ್ಗೆ ಕೆಲ್ಸಕ್ಕೆಲ್ಲ ಹೋಗ್ತಿದ್ವಿ ನಾವು. ಸ್ಕೂಲಾಗೆಲ್ಲ ಬಿಸಿ ಊಟದ ಕಾರ್ಯಕ್ರಮ ಇತ್ತಲ್ಲ ಸರ್, ಅವಾಗೆಲ್ಲ 12 ವರ್ಷ ಮಾಡಿದ್ವಿ ಸರ್. ಇವಾಗ ಬಿಟ್ಟಿದ್ದೇವಿ. ಇವಾಗ ಬಿಟ್ಟು 5 ವರ್ಷ ಆಗೈತೆ ಸರ್, ಮನೇಲಿ ಇರ್ತೇವಿ. ಓಕೆ. ಸೊ ಇವಾಗ ಟೈಮ್ ಪಾಸ್ ಆಗತ್ತಮ್ಮ? ಆಯ್ತು ಸರ್. ಟೈಮ್ ಪಾಸ್ ಆಗತ್ತಾ? ಯಾಕೆಂದ್ರೆ ಅವಾಗ ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಬಿಸಿ ಊಟ ಮಾಡ್ಕೊಡ್ತಿದ್ರಿ ಎಲ್ಲ ಮಕ್ಕಳಿಗೆ. ಹ್ಞೂ ಸರ್. ಸೊ ಇವಾಗ ಅವಾಗ ಬಿಜಿ ಇರ್ತಿದ್ವಿ. ಇವಾಗೆಲ್ಲ ಈಗ ಮನ್ಯಾಗ ಮಗಳಿದ್ಲು, ಮಗಳು ಮದುವೆ ಆಗಿ ಹೋದ್ರು. ಹಂಗಾಗಿ ಮನ್ಯಾಗ 2 ಗಂಡ್ ಮಕ್ಳು ಅದಾರ. 2 ಗಂಡ್ ಮಕ್ಳು, ನಮ್ಮ ಮನೆಯವ್ರ 3 ಗಂಡ್ ಮಕ್ಳು ಸರ್. ಮನ್ಯಾಗ ಕೆಲ್ಸನೇ ಆಗಿ ಹೋಗ್ತದ ಸರ್. ಟೈಮ್ ಪಾಸ್ ಆಗ್ತದ ಸರ್. ಹಂಗಿಂಗ ಫ್ರೀ ಟೈಮ್ನಾಗೆಲ್ಲ ಟಿವಿ ನೋಡ್ಕೊಂತ ಕುತ್ಕೊಂತೇವಿ. ನಿಮ್ ಪ್ರೋಗ್ರಾಮ್ ದಿವಸ ನೋಡ್ತೇನೆ ಸರ್. ತುಂಬಾ ಖುಷಿ ಆಯ್ತು. ಬಹಳ ಚೆನ್ನಾಗ್ ಬರ್ತೈತೆ ಸರ್. ಒಳ್ಳೆ ವಿಷಯಗಳನ್ನ ಎಲ್ಲ ತಿಳಿಸ್ತೀರಿ ಜನಕ್ಕ. ಆಗ್ಲಿಮ್ಮ, ಬಹಳ ಒಳ್ಳೇದಾಯ್ತು ಸರ್. ಆಗ್ಲಿಮ್ಮ, ಥ್ಯಾಂಕ್ ಯು ಮಾ. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಸೊ ಹಿಂಗೆ ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ರಿ, ನಗ್ನಗ್ತಾ ಖುಷಿಯಾಗಿರಿ. 12 ವರ್ಷಗಳ ಕಾಲ ನಿರಂತರವಾಗಿ ಎಲ್ರಿಗೂ ಊಟ ಮಾಡಿಸೋ ಕೆಲಸ ಮಾಡಿದಿರಿ. ನಿನ್ನೆ ಮಾಡಿದ್ದೆ ಸರ್, ನಿನ್ನೆ ಕಾಲ್ ಸಿಗ್ಲಿಲ್ಲ ನನಗೆ. ಹೌದಾ? ಓಕೆ. ನಿನ್ನೆ ಸ್ವಲ್ಪ ಯೂಶಲಿ ಎಂಗೇಜ್ ಇರುತ್ತೆ ಎವ್ರಿ ಡೇ. ಸೊ ಹಾಗಾಗಿ ಖುಷಿ ಆಗೈತಿ ಇವತ್ತು. ಆಗ್ಲಿಮ್ಮ, ಒಳ್ಳೇದಾಗ್ಲಿ. ಸೊ ಈ ವಯಸ್ಸಲ್ಲೂ ಕೂಡ ಉಪವಾಸ ವ್ರತಾಚರಣೆ ಎಲ್ಲ ಮಾಡ್ತಾ ಇದ್ದೀರಲ್ಲ, ತುಂಬಾ ಒಳ್ಳೇದು. ಸೊ ನಿಮ್ಮ ಆರೋಗ್ಯ ಇನ್ನಷ್ಟು ಚೆನ್ನಾಗಾಗತ್ತೆ. ಒಳ್ಳೇದಾಗ್ಲಿಮ್ಮ, ಹೀಗೆ ಮಾಡ್ತಾ ಇರಿ. ಎಲ್ಲ ದೇವರ ಆಶೀರ್ವಾದ ಸರ್. ಒಳ್ಳೇದಾಗ್ಲಿ. ಹಿಂಗೆ ನಗ್ನಗ್ತಾ ಖುಷಿಯಾಗಿರಿ ಅಮ್ಮ, ಆರೋಗ್ಯವಾಗಿರಿ, ಆಯ್ತಾ? ಆಯ್ತು ಸರ್. ಓಕೆ ಅಮ್ಮ, ಒಳ್ಳೇದಾಗ್ಲಿ. ನಮಸ್ಕಾರ ಅಮ್ಮ, ಥ್ಯಾಂಕ್ ಯು. ಈಗ ಕ್ವಶನ್ ಕೇಳ್ತಾ ಇದ್ರಿ ಸರ್? ಎಸ್ ಮಾ, ಕ್ವಶನ್ ಕೇಳಿದ್ರೆ ಉತ್ತರ ಹೇಳ್ತೀರಾ? ಆಯ್ತು ಸರ್, ಹೇಳ್ತೀನಿ. ಓಕೆ. ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯುತ್ತಿದ್ದರು ಅಂತ ಹೇಳಿ? ದಾಮೋದರ್ ರಾವ್ ಸಾವರ್ಕರ್, ಸರ್ದಾರ್ ವಲ್ಲಭಾಯ್ ಪಟೇಲ್, ಲಾಲ್ ಬಹದ್ದೂರ್ ಶಾಸ್ತ್ರಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ಸರ್. ಓಕೆ. ಸೊ ಅವ್ರ ಬಗ್ಗೆ ಏನಾದ್ರು ಗೊತ್ತಿದ್ಯಾ? ನೋಡಿದೀರಾ? ಅವ್ರದ್ದೊಂದು ದೊಡ್ಡ ಸ್ಟ್ಯಾಚ್ಯೂನೇ ಇದೆ. ಹೌದು ಸರ್, ಮೋದಿ ಅವರು ಅದನ್ನ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಿದ್ರಲ್ಲ, ನೋಡಿದ್ದೇನೆ ಸರ್. ಅದು ಹೋಗಿದ್ದೀರಾ ಅಲ್ಲಿಗೆ ಯಾವಾಗಾದ್ರೂ, ಗುಜರಾತ್ಗೆ? ಇಲ್ಲ ಸರ್, ಹೋಗಿಲ್ಲ ಸರ್. ಓಕೆ. ನೋಡಿದ್ದೀನಿ, ನಾನು ಟಿವಿ ಒಳಗ ಅದನ್ನೆಲ್ಲ ನೋಡಿದ್ದೀನಿ ಸರ್. ತುಂಬಾ ಸಂತೋಷಮ್ಮ. ಸೊ ಎಲ್ಲ ತಿಳ್ಕೊಂಡಿದ್ದೀರಿ, ಅದೊಂದು ಖುಷಿ ವಿಚಾರ ನನಗೆ. ಸೊ ಸ್ವಲ್ಪ ಏನೋ ತಿಳ್ಕೊಂಡಿದ್ದೀವಿ ಸರ್. ಇರ್ಲಿ. ಸೊ ನೀವು ದೊಡ್ಡವರು ತಿಳ್ಕೊಂಡು ಅದನ್ನೆಲ್ಲ ಅದಕ್ಕೆ ಇಂಟ್ರೆಸ್ಟ್ ಇಂದ ಪ್ರಶ್ನೆಗೆ ಉತ್ತರ ಕೊಡ್ತೀರಲ್ಲ, ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಗತ್ತೆ ಕಾರ್ಯಕ್ರಮ ನಡೆಸೋದಕ್ಕೆ. ನೀವು ಕ್ವಶನ್ ಕೇಳ್ತಿರ್ತೀರಲ್ಲ ಸರ್, ಹೇಳ್ತಾರಲ್ಲ, ಖುಷಿ ಅನಿಸ್ತದೆ ಸರ್ ನೋಡಕ್ಕೆ, ಅದನ್ನ ಪ್ರೋಗ್ರಾಮ್ ನೋಡಕ್ಕೆ ನನಗೆ. ಓಕೆ. ಒಳ್ಳೇದಾಗ್ಲಿಮ್ಮ. ನೋಡ್ತಿರೋದು ಸರ್ ದಿವಸ. ಆಗ್ಲಿಮ್ಮ, ಒಳ್ಳೇದಾಗ್ಲಿಮ್ಮ. ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಹೇಳಿದರು. ಎಸ್, ಇನ್ನೊಂದು ಅಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಪ್ಪ. ಹಲೋ, ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಆಗಿಲ್ಲಮ್ಮ.
ಹಲೋ, ಹೇಳಿ ತಮ್ಮ ಹೆಸರು? ದಿಶಾ. ದಿಶಾ, ಹೇಳಿಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿಮ್ಮ? ದಾವಣಗೆರೆ. ಕುಣೆಬೆಳ್ಕೆರೆಯಿಂದ. ಸಾರಿ, ಕುಣೆಬೆಳ್ಕೆರೆ. ಕುಣೆಬೆಳ್ಕೆರೆ. ಓಕೆ, ಏನು ಓದ್ತಾ ಇದ್ದೀರಿಪ್ಪ? ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀರಿ? 6th ಸ್ಟ್ಯಾಂಡರ್ಡ್. 6th. ಯಾಕೆ ಇವತ್ತು ಸ್ಕೂಲಿಗೆ ಹೋಗಿಲ್ವಾ? ಇವತ್ತು ನಮ್ಮ ಸ್ಕೂಲಲ್ಲಿ ಆನ್ಯುವಲ್ ಡೇ ಇದೆ. ಇವತ್ತು ಆನ್ಯುವಲ್ ಡೇ ಇದೆಯಾ? ವೆರಿ ಗುಡ್. ಇವಾಗ ಮಧ್ಯಾಹ್ನ ಇದೆಯಾ ಸಾಯಂಕಾಲ ಇದೆಯಾ? ಸಾಯಂಕಾಲ. ಸಾಯಂಕಾಲ ಇದೆಯಾ? ಓಕೆ. ಸೊ ನೀವೇನು ಮಾಡ್ತಿದ್ದೀರಾ? ಡ್ಯಾನ್ಸ್ ಮಾಡ್ತಾಯಿದ್ದೀರಾ, ಸ್ಕಿಟ್ ಮಾಡ್ತಾಯಿದ್ದೀರಾ? ಡ್ಯಾನ್ಸ್ ಮಾಡ್ತಿದ್ವಿ. ಹೌದಾ? ಯಾವ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾ ಇದ್ದೀರಿ? ಓಕೆ. ದಯವಿಟ್ಟು ಕರೆ ಮಾಡ್ತಕ್ಕಂಥ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ, ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಬಿಟ್ಟು ಕರೆ ಮಾಡಿ. ಇಲ್ಲಾಂದರೆ ಕಾರ್ಯಕ್ರಮದಲ್ಲಿ ಅದನ್ನು ಹೇಳೋಕ್ಕೆ ಅದು ನೀವು ಮಾಡೋವರೆಗೂ ಒಂದು ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ. ಸೊ ನೋಡ್ತಕ್ಕಂಥವ್ರಿಗೂ ಕೂಡ ಬೋರ್ ಆಗುತ್ತೆ. ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ, ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಕರೆ ಮಾಡಿ ಅಂಥೇಳಿ. ಸೊ ಇನ್ನೊಂದು ಕರೆ ಬರ್ತಾಯಿದೆ, ನಮ್ಮ ರೆಗ್ಯುಲರ್ ಕಾಲರ್ ಆಗಿರ್ತಕ್ಕಂಥ ವಿನಯ್ ಅವರು. ವಿನಯ್ ಸರ್, ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ ಸರ್. ನಮಸ್ತೆ ಸರ್, ಹೇಗಿದ್ದೀರಿ? ಸರ್, ವೆರಿ ಗುಡ್ ಮಾರ್ನಿಂಗ್ ಸರ್, ಹೇಗಿದ್ದೀರಿ? ಸೂಪರ್ ಸರ್. ತಿಂಡಿ ಆಯ್ತಾ ಸರ್? ಇನ್ನೂ ಆಗಿಲ್ಲ ಸರ್, ಇವಾಗ ಸರ್. ಓಕೆ ಸರ್, ಏನು ಸರ್ ಇವತ್ತು ವಿಶೇಷ? ದೋಸೆ ಸರ್. ದೋಸೆ, ಓಕೆ. ಬನ್ನಿ ಸರ್, ತಿನ್ನುವ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಇವತ್ತು ನಮ್ಮದು ಏಕಾದಶಿ. ಓಕೆ ಸರ್. ಓಕೆ, ಹೇಳಿ ಸರ್, ಯಾರಿಗಾದ್ರು ಶುಭಾಶಯ ಹೇಳಬೇಕಾ? ಇಲ್ಲ ಸರ್. ಓಕೆ, ಸೊ ನೇರವಾಗಿ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಹಾಂ ಸರ್, ಕೇಳಿ ಸರ್. ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಲಾನಯನ ಪ್ರದೇಶ ಹೊಂದಿರುವ ನದಿ ಯಾವುದು ಅಂತ ಹೇಳಿ. ಓಕೆ ಸರ್. 4 ಆಪ್ಷನ್ಸ್ ಕೊಡ್ತಾ ಇದ್ದೀನಿ ಸರ್. ಮೊದಲನೇದು ಕೃಷ್ಣಾ ನದಿ, ಹ್ಮ್ ಎರಡನೇದು ನಮ್ಮ ಜೀವನದಿ ಕಾವೇರಿ, ಹ್ಮ್ ಮೂರನೇದು ಗೋದಾವರಿ, ನಾಲ್ಕನೇದು ನಮ್ಮ ಪ್ರೀತಿಯ ತುಂಗಭದ್ರಾ. ತುಂಗಭದ್ರ ಸರ್. ತುಂಗಭದ್ರಾನಾ? ಹ್ಮ್ ಶೋರಾ? ಶೋರ್. ಓಕೆ, ಒಂದು ವೇಳೆ ಅದು ತಪ್ಪು ಅಂತ ಹೇಳಿ ಇನ್ನೊಂದು ಆಪ್ಷನ್ಸ್ ಕೊಟ್ಟರೆ ಯಾವುದನ್ನು ಚೂಸ್ ಮಾಡ್ತೀರಿ? ಆಪ್ಷನ್ ಕೇಳಿ ಸರ್, ಗೊತ್ತಾಗ್ತಿಲ್ಲದ ಸರ್, ಕೇಳ್ರಿ. ಕೃಷ್ಣಾ ನದಿ, ಹಾಂ, ಕನ್ನಡ ನಾಡಿನ ಜೀವನದಿ ಕಾವೇರಿ, ಹ್ಮ್ ಗೋದಾವರಿ. ತುಂಗಭದ್ರಾ ಆಲ್ರೆಡಿ ಹೇಳಿದಿರಿ, ಅದು ತಪ್ಪು ಅಂತ ಹೇಳಿದೆ. ಆಪ್ಷನ್ ಬಿ ಇರ್ಬೋದು ಸರ್. ಆಪ್ಷನ್ ಬಿ, ಗೋದಾವರಿ. ಗೋದಾವರಿ. ಕಾವೇರಿ. ಗೋದಾವರಿ. ಓಕೆ, ಫೈನ್ ಸರ್, ನಾನು ಆಮೇಲೆ ಉತ್ತರ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಮುಂದಿನ ಒಂದಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸಾಕಷ್ಟು ವಿಚಾರಗಳನ್ನು ತಿಳಿಸಬೇಕು. ಅದರಲ್ಲೂ ಕೂಡ ವಿಶೇಷವಾಗಿ ಒಂದು ರಕ್ತದಾನ ಶಿಬಿರ ನಡೀತಾ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ಚೇತನ ಟ್ರಸ್ಟ್, ರೋಟರಿ ರಕ್ತನಿಧಿ ಶಿವಮೊಗ್ಗ ಇವರ ವತಿಯಿಂದ ಸ್ವಾಮಿ ವಿವೇಕಾನಂದ ಜಯಂತಿ ಅಂಗವಾಗಿ ನ್ಯಾಮತಿಯ ಪಟ್ಟಣದ ಬನಶಂಕರಿ ದೇಗುಲದಲ್ಲಿ ಶನಿವಾರ ಅಂದರೆ ಇವತ್ತು ಬೆಳಗ್ಗೆ 10:30ಕ್ಕೆ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ನಡೀತಾ ಇದೆ. ಸೊ ದಯವಿಟ್ಟು ಹೋಗಿ ಎಲ್ಲರೂ ರಕ್ತದಾನವನ್ನು ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ನೀವು ಕೇಳ್ಬೋದು, ಯಾಕೆ ಸರ್ ನಾವು ರಕ್ತದಾನ ಮಾಡಬೇಕು ಅಂಥೇಳಿ, ಅದ್ರ ಬಗ್ಗೆ ಮಾತಾಡ್ತೀನಿ. ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ಹಲೋ. ಹಲೋ, ನಮಸ್ತೆ. ಹಲೋ, ಹೇಳಿ ಹೇಳಿ. ಯಾರೋ ಬಹುಶಃ ಪುಟ್ಟ ಮಕ್ಕಳು ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಎಸ್, ನೀವು ಕೇಳ್ಬೋದು, ಏನಕ್ಕೆ ಸರ್ ನಾವು ನಮ್ಮನೇಲಿ ತಿಂದ್ಬಿಟ್ಟು ಹೋಗಲ್ಲ ರಕ್ತದಾನ ಮಾಡಬೇಕು ಅಂಥೇಳಿ. ಓಕೆ, ಆ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಬಂದೇ ಬರುತ್ತೆ ಎಲ್ಲರೂ ಕೂಡ. ಎಸ್, ಯಾಕೆ ರಕ್ತದಾನ ಮಾಡಿದ್ರೆ ಏನು ಪ್ರಯೋಜನ ಆಗುತ್ತೆ ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ. ಮೊದಲನೇದಾಗಿ, ರಕ್ತದಾನವನ್ನು ಮಾಡೋದ್ರಿಂದ ಏನು ನಾವು ರಕ್ತವನ್ನು ನೀಡೋದ್ರಿಂದ ಕನಿಷ್ಠ ಪಕ್ಷ 4 ಜನರ ಜೀವನವನ್ನು ಉಳಿಸ್ಬೋದು ಅಂತ ಹೇಳಲಾಗತ್ತೆ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ನೋಡೋಣ. ಹಲೋ. ಹಲೋ, ಬೇಗ ಮಾತಾಡಬೇಕುಪ್ಪ. ತಮ್ಮ ಹೆಸರು? ಹಲೋ. ಬೇಗ ಮಾತಾಡಬೇಕು, ಹೇಳಿ ತಮ್ಮ ಹೆಸರು? ಎಸ್, ರಕ್ತದಾನ ಮಾಡೋದ್ರಿಂದ ನಾವು 4 ಜನರ ಜೀವವನ್ನು ಉಳಿಸ್ಬೋದು. ಅದರ ಜೊತೆಗೆ ನಾವು ರಕ್ತದಾನ ಮಾಡಲಿಲ್ಲ ಅಂದರೆ ಏನು ಪ್ರಯೋಜನ ಅಂತ ತಿಳ್ಕೊಂಬಿಡೋಣ. ಏನೂ ಪ್ರಯೋಜನ ಇಲ್ಲ. 3 ತಿಂಗಳಾದ ನಂತರ ಆ ಸೆಲ್ಸ್ ಆಟೋಮೆಟಿಕ್ಕಾಗಿ ಅದು ವೇಸ್ಟಾಗಿ ಹೋಗತ್ತೆ. ಸೊ ಹೇಗಿದ್ದರೂ ವೇಸ್ಟ್ ಆಗ್ತಕ್ಕಂಥ ರಕ್ತದಾನವನ್ನು ಮಾಡೋದ್ರಿಂದ ಏನು ಲಾಸ್ ಅಲ್ವಾ? ಸೊ ಅಟ್ಲೀಸ್ಟ್ 4 ಜನರು ಇಲ್ಲ ಅಂದರೆ ಒಬ್ಬರು ಜೀವವನ್ನಾದರೂ ಉಳಿಸ್ಬೋದು. ಎಸ್, ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತೇಳಿ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ಕಾರ ಸರ್, ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಸರ್.
ಹಲೋ ಸರ್ ಮಾತಾಡಿ, ಬೇಗ ಮಾತಾಡಿ ಸರ್. ಟಿವಿಯಲ್ಲಿ ಮ್ಯೂಟ್ ಮಾಡಿ. ಹಾ, ಟಿವಿ ಮ್ಯೂಟ್ ಮಾಡಿದೆ ಸರ್. ಸರ್ ಹೇಳಿ, ತಮ್ಮ ಹೆಸರು? ಮೊನ್ನೆ ಸರ್ ವಿನಯ್ ಸರ್. ವಿನಯ್ ಸರ್ ಹೇಳಿ, ಹೇಗಿದ್ದೀರಿ? ಯಾರಿಗಾದ್ರು ಶುಭಾಶಯ ಹೇಳಬೇಕಾ? ಶುಭಾಶಯ ಏನಿದ್ದಿಲ್ಲ ಸರ್, ಹೀಗೆ ಮಾಡಿದ್ವಿ ಸರ್. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಆಗಿಲ್ಲ ಸರ್, ತುಂಬಾ ಡಿಸ್ಟರ್ಬ್ ಆಗ್ತದೆ. ಮ್ಯೂಟ್ ಆಗಿದೆ. ಓಕೆ ಸರ್, ಈಗ ಏಕಾದಶಿ ಉಪವಾಸ ಮಾಡ್ತಾ ಇದ್ದೀರಾ ಅಂದ್ರೆ ನೀವು? ಏನ್ ಸರ್, ಫುಲ್ ಉಪವಾಸನಾ? ಹಾ ಸರ್, ರಾತ್ರಿ ಸಾಧ್ಯವಾದ್ರೆ ಫಲಹಾರ ಅಥವಾ ಅವಲಕ್ಕಿ ತಿನ್ಬೋದು. ಹಲೋ ಸರ್ ಹೇಳಿ ಹೇಳಿ, ಕೇಳಿಸ್ತಾ ಇದೆ ನಂಗೆ. ಅದೇ ಉಪವಾಸ, ಪೂರ ಉಪವಾಸನಾ? ರಾತ್ರಿ ಏನಾದ್ರು ತಗೊಂತೀರಾ ಅಥವಾ ಹೇಗೆ ಅಂತ? ಸರ್ ಕೆಲವೊಮ್ಮೆ ರಾತ್ರಿ ತಿನ್ಬೇಕು ಅನ್ಸಿದ್ರೆ ಅವಲಕ್ಕಿ ತಗೊಳ್ತೀನಿ, ಇಲ್ಲ ಅಂದ್ರೆ ಪೂರ್ಣ ಉಪವಾಸ ಇರುತ್ತೆ ಸರ್. ಪೂರ್ಣ ಉಪವಾಸ, ನಾಳೆ ಬೆಳಗ್ಗೆನೇ ಊಟನಾ? ಹೌದು ಸರ್. ಯಾವ ರೆಗ್ಯುಲರ್ ಮಾಡ್ತೀರಾ ಅನ್ಸುತ್ತೆ? ಹೌದು ಸರ್, ಏಕಾದಶಿಯನ್ನು ರೆಗ್ಯುಲರ್ ಆಗಿ ಮಾಡ್ತೀನಿ ಸರ್. ಹಾ ಸರ್, ಕುಂಭಮೇಳದ ಬಗ್ಗೆ ಏನು ಮಾಹಿತಿ ಹಂಚಿಲ್ಲ ಅನ್ಸುತ್ತೆ ನೀವು? ಸರ್ ಹೇಳ್ತಾ ಇದ್ದೀನಿ ಸರ್, ಪ್ರತಿ ದಿವಸ ಹೇಳ್ತಾ ಇದ್ದೀನಿ, ಸಾಕಷ್ಟು ಮಾಹಿತಿ ಹೇಳ್ತಾ ಇದ್ದೀರಾ? ಹೌದು. ಹಲೋ ಸರ್, ವಾಯ್ಸ್ ಆಗ ಡಿಸ್ಟರ್ಬೆನ್ಸ್ ಸರ್ ಡಿಸ್ಟರ್ಬೆನ್ಸ್ ನಿಮ್ ಕಡೆಯಿಂದ ಇದೆ ಸರ್. ನಮ್ ಕಡೆಯಿಂದಾನೇ ಇದೆಯಾ? ಹೌದು ಸರ್, ಇಲ್ಲಂತೂ ಕ್ಲಿಯರ್ ಆಗಿದೆ, ಬಿಕಾಸ್ ಇದು ಸೌಂಡ್ ಪ್ರೂಫ್ ಇರ್ತಕ್ಕಂಥ ಒಂದು ಏರಿಯಾ. ಅಲ್ಲಿ ಪಾಪು ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಅಂತ ಅನ್ಸುತ್ತೆ. ನಾವೆಲ್ಲ ಹೋಗ್ಬೇಕು ಅನ್ಕೊಂಡಿದ್ವಿ, ಏನು ಯಾವ ಆಪ್ಷನ್ ಸಿಗ್ತಾ ಇಲ್ಲ, ಎಲ್ಲ ಫುಲ್ ಆಗ್ಬಿಟ್ಟಿದೆ ಟಿಕೆಟ್ ಎಲ್ಲ. ಸರ್ ಸಾಕಷ್ಟು ಟ್ರೈನ್ ಹೋಗ್ತಾ ಇದೆ, ಹೆಚ್ಚು ಕಡಿಮೆ 10,000 ಟ್ರೈನ್ಗಳನ್ನ ಬಿಟ್ಟಿದ್ದಾರೆ ಸರ್. ಇಲ್ಲ ಸರ್, ಯಾವ ಟ್ರೈನ್ ನೋಡಿದ್ರು ಎಲ್ಲ ಫುಲ್ ಸರ್. ಆಬ್ವಿಯಸ್ಲಿ ಏನಾಗುತ್ತೆ ಅಂದ್ರೆ, ಅದೇ ವಿಚಾರ ಹೇಳ್ತಾ ಇದ್ದೆ. ಆಬ್ವಿಯಸ್ಲಿ ಏನಾಗುತ್ತೆ ಅಂದ್ರೆ, ಎವ್ರಿ ಡೇ ಅಲ್ಲಿ ಕೋಟ್ಯಾಂತರ ಜನ ಹೋಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಅಮಾವಾಸ್ಯೆ ದಿವಸ 8 ರಿಂದ 10 ಕೋಟಿ ಜನ ಅಲ್ಲಿ ಸೇರ್ತಾ ಇದ್ದಾರೆ. ಸೊ ಇವೆಲ್ಲ ಏನು ಅಂದರೆ ಪ್ರೀ ಪ್ಲಾನ್ ಆಗಿಬಿಟ್ಟಿರುತ್ತೆ ಮೊದಲೇನೆ, ಈ ಡೇಗೆ ನಾನು ಹೋಗಬೇಕು ಅಂಥೇಳಿ. ಸೊ ಅದರಲ್ಲಿ ವಿಶೇಷವಾಗಿ ಮಾಡಿದ್ದಿಲ್ಲ, ಹೀಗೆ ಸ್ಟಾರ್ಟ್ ಆದ್ಮೇಲೆ ನೋಡ್ತಾ ಇದೀವಿ. ಅದ್ ನೋಡಿದ್ರೆ ಸರ್, ಈಗ ಕಾರ್ ತಗೊಂಡು ಹೋದ್ರೆ ಹೇಗಿದೆ ಸರ್ ವಾತಾವರಣ? ಅದ್ರ ಬಗ್ಗೆ ನಾನು ಮಾಹಿತಿ ಇದೆ. ಕಾರ್ ತಗೊಂಡು ಹೋಗೋದು ಅಷ್ಟು ಸೇಫ್ ಅಲ್ಲ ಸರ್, ಯಾಕೆಂದ್ರೆ ನೀವು ಪಾರ್ಕಿಂಗಿಗೆ ಕಾರ್ ಹತ್ರ ಹೋಗೋದಕ್ಕೆ ದಿನಗಂಟ್ಲೆ ಟೈಮ್ ತಗೊಳತ್ತೆ. ಸೊ ಸಾಧ್ಯವಾದ್ರೆ ನೀವು, ನಾನು ಮೊನ್ನೆ ಕೂಡ ಹೇಳಿದ್ದೆ, ಹಾವೇರಿಯಿಂದ ಒಂದು ಬಸ್ಸಸ್ ಹೊರಡ್ತಾ ಇದೆ. ಏನ್ ಸರ್? ಹಾವೇರಿಯಿಂದ ಬಸ್ ಹೋಗ್ತಾ ಇದೆ, ಒಂದು ಸ್ವಾಮೀಜಿಯವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾವಾಗ ಸರ್ ಅದು? ಅದು ಮೋಸ್ಟ್ಲಿ ಫೆಬ್ರವರಿ 2ನೇ ತಾರೀಕಿನ ಹೋಗ್ತಾ ಇದ್ದಾರೆ ಅಂತ ಅನ್ಸುತ್ತೆ ಅವರು. ಫೆಬ್ರವರಿ 2ಕ್ಕ ಅವರು ನಿಮ್ಗೆ ಬೇರೆ ಬೇರೆ ಎಲ್ಲ ಸ್ಥಳಗಳನ್ನು ತೋರಿಸ್ಕೊಂಡು 10 ದಿವಸದ ಏನೋ ಒಂದು ವಾರದ ಪ್ರವಾಸ ಇರ್ಬೇಕು ಅವ್ರದ್ದು. ಓಕೆ ಓಕೆ ಸರ್, ಯಾವ್ದ್ರಲ್ಲಿ ಹೋಗ್ತಾರೆ ಸರ್ ಅವರು? ಬಹುಶಃ ಬಸ್ಸಲ್ಲಿ ಹೋಗ್ತಾರೆ ಸರ್ ಅವರು. ಬಸ್. ಸೊ ಒಬ್ರಿಗೆ ಹೋಗಿ ಬರೋ ವ್ಯವಸ್ಥೆ 13,800 ರೂಪಾಯಿನ ಚಾರ್ಜ್ ಮಾಡ್ತಾ ಇದ್ದಾರೆ ಅವರು. ಊಟ ತಿಂಡಿ ವಸತಿ 10 ದಿವಸ ಪ್ರವಾಸದ ಖರ್ಚು ಎಲ್ಲ ಅದರಲ್ಲೇ ಬರುತ್ತೆ. ಎಲ್ಲ ಸೇರಿ 13,000 ಅದು ಹಂಗಾದ್ರೆ ಅವರು? ಹೌದು ಹೌದು, 13,800 ಏನೋ ಆಗತ್ತೆ. ಹಾವೇರಿಯಿಂದ ಒಬ್ರು ಮಠದಿಂದ ಯಾರೋ ಸ್ವಾಮಿಗಳು ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೌದಾ ಸರ್? ಅದೇನು ಕಾಂಟ್ಯಾಕ್ಟ್ ಏನಾದ್ರು ನಂಬರ್ ಏನಾದ್ರು ಇದೆ ಸರ್? ಸರ್ ಅದು ಯೂಟ್ಯೂಬಲ್ಲಿ ನಿಮ್ಗೆ ಸಿಗುತ್ತೆ. ನಾನು ಮೊನ್ನೆ ಕೂಡ ಕಾರ್ಯಕ್ರಮದಲ್ಲಿ ಹೇಳಿದ್ದೆ, ಒಂದು 3-4 ದಿವಸದ ಕೆಳಗಡೆ. ಸಾಧ್ಯವಾದ್ರೆ ನಾಳೆ ಅದನ್ನ ಸೋಮವಾರ ಇನ್ನೊಮ್ಮೆ ಪ್ರಯತ್ನ ಮಾಡಿ ಹೇಳೋಕ್ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಮತ್ತೆ ಅಡ್ವಾನ್ಸ್ ಆಗಿ ಬುಕ್ ಮಾಡೋಣ ಅಂತ ಹೇಳಿ, ಅಂದ್ರೆ ಫುಲ್ ಆಗುತ್ತಲ್ಲ ಆ ಕಡೆನ, ಮತ್ತೆ ಸಮಸ್ಯೆ ಆಗ್ಬಾರ್ದು. ಖಂಡಿತ ಖಂಡಿತ ಸರ್, ನಾನು ಆ ನಂಬರ್ ತಗೊಂಡು ಕೊಡೋಕೆ ಟ್ರೈ ಮಾಡ್ತೀನಿ. ನೀವು ಆಮೇಲೆ ಬೇಕಿದ್ರೆ ಕಾರ್ಯಕ್ರಮ ಮುಗಿಯೋ ಟೈಮಿಗೆ ಕಾಲ್ ಮಾಡಿ ಸರ್. ಮುಗಿಯೋ ಟೈಮಿಗೆ ಕಾಲ್ ಮಾಡ್ಲಾ? ಕಾಲ್ ಮಾಡಿ ಸರ್, ಸಾಧ್ಯವಾದ್ರೆ ಆ ನಂಬರ್ನ ತೆಗೆದುಕೊಂಡು ಕೊಡೋ. 11:30 ಅಲ್ಲ ಸರ್, ಇನ್ನೊಂದು 10 ಮಿನಿಟ್ಸ್ ಇದೆ ಅಷ್ಟೇ. ಅದೇ ನೀವು ಕಾರ್ಯಕ್ರಮ ಮುಗಿದ್ಮೇಲೆ ಈ ನಂಬರ್ಗೆ ಕಾಲ್ ಮಾಡಿ ಸರ್, ನಾನು ನಂಬರ್ಗೆ ಡೀಟೇಲ್ಸ್ ಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ಮುಗಿದ್ಮೇಲೆ ಮಾಡ್ಲಾಗದ್ರೆ ಮಾಡಿ ಮುಗಿದ್ಮೇಲೆ ಮಾಡಿ. ಓಕೆ ಸರ್, ಥ್ಯಾಂಕ್ ಯು. ಅದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ಸ್ ಇದೆ. ಸೊ ಅವ್ರು ಯಾವ ಊರಿಗೆ ಕರ್ಕೊಂಡು ಹೋಗ್ತಾರೆ ಏನು ಅಂತ ಹೇಳಿ, ಅವ್ರು ಮೋಸ್ಟ್ಲಿ ಅಯೋಧ್ಯೆ ಎಲ್ಲ ತೋರಿಸ್ಕೊಂಡ್ ಬರ್ತಾರೆ ಅಂತ ಅನ್ಸುತ್ತೆ. ನೀವು ಕೊಡ್ತಕ್ಕಂಥ ಅಮೌಂಟ್ ತುಂಬಾ ಚಿಕ್ಕದು, ಯಾಕಂದ್ರೆ 10 ದಿವಸ ಕಂಪೇರ್ ಮಾಡ್ಕೊಂಡ್ರೆ ಊಟ ವಸತಿ ಪ್ರಯಾಣ ಎಲ್ಲ ಅದರಲ್ಲೇ ಬಂದ್ಬಿಡತ್ತೆ. ಹೌದು ಸರ್, ನಾವು ಫ್ಲೈಟ್ ಬುಕಿಂಗ್ ನೋಡಿದ್ವಿ, ಫ್ಲೈಟ್ ಎಲ್ಲ ಎಷ್ಟು 15, 18. ಇವಾಗೆಲ್ಲ ಫ್ಲೈಟ್ ತುಂಬಾನೇ ಕಾಸ್ಟ್ಲಿ ಇದೆ, ಬಟ್ ಗೋವಾ ಇಂದ ಹೋಗ್ತಕ್ಕಂಥ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇದೆ ಸರ್. ಹೌದೌದು. ಆಯ್ತು ಸರ್, ನಿಮಗೆ ನಾನು ಪ್ರೋಗ್ರಾಮ್ ಮುಗಿದ್ಮೇಲೆ ಫೋನ್ ಮಾಡ್ತೀನಿ ಹಾಗಾದ್ರೆ. ಖಂಡಿತ ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಸೊ ಕುಂಭಮೇಳಕ್ಕೆ ಇನ್ನೊಂದು ವಿಚಾರವನ್ನು ಹೇಳ್ಬಿಡ್ತೀನಿ ಕುಂಭಮೇಳದ ಬಗ್ಗೆ. ಏನು ಅಂದರೆ, ನಮ್ಮ ಜೀವಿತಾವಧಿಯಲ್ಲಿ ನಾವು ನೋಡ್ಬೋದಾಗಿರ್ತಕ್ಕಂಥ ಮಹಾಕುಂಭಮೇಳ ಅಂದರೆ ಇದು ಒಂದು ಮಾತ್ರ. ಏಕೆಂದರೆ ಮುಂದಿನ ಮಹಾಕುಂಭಮೇಳ ನಡೀತಕ್ಕಂಥದ್ದು 144 ವರ್ಷಗಳಿಗೆ. ಯಾರು ಬದುಕಿರ್ತಾರೋ ಇಲ್ವೋ ಗೊತ್ತಿಲ್ಲ, ನಾನಂತೂ ಬದುಕಿರಲ್ಲ. ಏಕೆಂದರೆ 144 ವರ್ಷ ಅಂದರೆ ಒಮ್ಮೆ ಲೆಕ್ಕ ಹಾಕ್ಕೊಳ್ಳಿ, ಅಲ್ಲಿಗೆ ನನಗೆ ಇನ್ನೂ ಹೆಚ್ಚು ಕಡಿಮೆ 200 ವರ್ಷದ ಮೇಲೆ ಆಗಬೇಕಾಗತ್ತೆ. ಸೊ ಇಟ್ಸ್ ಹೈಲಿ ಇಂಪಾಸಿಬಲ್ ಅಲ್ಲಿವರೆಗೂ ನಾವೆಲ್ಲ ಬದುಕಿರ್ತಕ್ಕಂಥದ್ದು. ಸೊ ಹಾಗಾಗಿ ಇದು ಸಿಗ್ತಕ್ಕಂಥ ಒಂದು ಪುಣ್ಯ ಕುಂಭಮೇಳ. ಯಾರಿಗೆಲ್ಲ ಅದೃಷ್ಟ ಇದೆ ದಯವಿಟ್ಟು ಮಿಸ್ ಮಾಡ್ಕೊಳ್ದೆ ಹೋಗಿ ಬನ್ನಿ. ಇನ್ನು ಫೆಬ್ರವರಿ 26ನೇ ತಾರೀಕುವರೆಗೂ ಹೆಚ್ಚು ಕಡಿಮೆ 1 ತಿಂಗಳ ಕಾಲಾವಕಾಶ ಇದೆ. ಈಗ ಇನ್ನೂ ಶುರುವಾಗಿ ಕೇವಲ 14 ದಿವಸ ಆಗಿದೆ.
ಬಟ್ ಏನು ಅಂದರೆ ಅಲ್ಲಿಗೆ ಹೋದಂಥವ್ರಿಗೆ ನಾನು ಮೊನ್ನೆ ತಮಾಷೆ ಮೂಲಕ ಹೇಳಿದ್ದೆ ನಿಮಗೆ, ಯಾರು ಎಲ್ಲಿ ಕಳೆದೋದ್ರೂ ಕೂಡ ಅರ್ಧ ಗಂಟೆಯಲ್ಲಿ ಅವ್ರನ್ನ ಕರ್ಕೊಂಬಂದು ನಿಮ್ಮ ಪಕ್ಕಕ್ಕೆ ನಿಲ್ಲಿಸ್ತಾರೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಅಲ್ಲಿ ಮಾಡಿದ್ದಾರೆ. ಸೊ ಯಾವ ಭಯ ಬೇಡ, ಯಾವ ಚಿಂತೆ ಬೇಡ. ಸೊ ಹುಷಾರಾಗಿ ಕಡಿಮೆ ದುಡ್ಡು ಇಟ್ಕೊಂಡು ATM ಕಾರ್ಡ್ನ ಇಟ್ಕೊಂಡು ಹೊರಟ್ಬಿಡಿ. ಅದರಲ್ಲೂ ಕೂಡ ಫೋನ್ಪೇ, ಗೂಗಲ್ ಪೇ ಎಲ್ಲ ನಿಮ್ಮ ಮೊಬೈಲಲ್ಲೇ ಇರೋದ್ರಿಂದ ATM ಕಾರ್ಡ್ ತೊಗೊಂಡು ಹೋಗಿಲ್ಲ ಅಂದರೂ ಏನೂ ಸಮಸ್ಯೆ ಇಲ್ಲ. ಏಕೆಂದರೆ ಒಂದು ಸಣ್ಣ ಪಾನಿಪುರಿ ಅಂಗಡಿ 10 ರೂಪಾಯಿ ನೀವು ಪಾನಿಪುರಿ ತಿಂತೀರಂದ್ರೂ ಕೂಡ ಅಲ್ಲೂ ಕೂಡ ಇವತ್ತು ಫೋನ್ಪೇ ವ್ಯವಸ್ಥೆ ಇರುತ್ತೆ. ಸೊ ಅದರಲ್ಲೂ ಕೂಡ ನಿಮಗೆ ಕುಂಭಮೇಳದಲ್ಲಿ 10 ಕಡೆಗಳಲ್ಲಿ ಭಕ್ತರು ಬೆಳಗ್ಗೆ ತಿಂಡಿಯಿಂದ ಹಿಡಿದು ಮಧ್ಯಾಹ್ನ ಊಟ, ಸಂಜೆ ಸ್ನ್ಯಾಕ್ಸು, ಟೀ, ಕಾಫಿ ಪ್ರತಿಯೊಂದನ್ನು ಉಚಿತವಾಗಿ ನೀಡಬೇಕು ಅಂತಲೇ ಸಾವಿರಾರು ಸಂಘ ಸಂಸ್ಥೆಗಳು ಹಗಲು ರಾತ್ರಿ ಕೆಲಸ ಮಾಡಿ ದುಡಿತಾ ಇದ್ದಾರೆ. ಸೊ ನೀವೇನು ಹೋಗೋ ಬರೋ ಬಸ್ ಚಾರ್ಜನ್ನು ಅಷ್ಟು ತೊಗೊಂಡು ಹೋಗ್ಬಿಟ್ಟು, ಇಲ್ಲ ಹೋಗೋ ಬರೋ ಟಿಕೆಟ್ 2 ಬುಕ್ ಮಾಡ್ಕೊಂಡು ಹೋಗ್ಬಿಟ್ರೆ ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು. ಏಕೆಂದರೆ ಅಲ್ಲಿ ಲೋಕಲ್ಲಾಗಿ ಫ್ರೀ ಬಸ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ನಿಮಗೆ. ಸೊ ನೀವೇನಾದ್ರು ಟ್ರೈನ್ ಇಳಿತೀರಿ ಅಥವಾ ಬಸ್ ಸ್ಟ್ಯಾಂಡಲ್ಲಿ ಇಳಿತೀರಿ ಅಂದರೆ ಅಲ್ಲಿಂದ ಒಂದಷ್ಟು ಬಸ್ಗಳು ಕುಂಭಮೇಳದ ನೀವು ಯಾವ ಭಾಗಕ್ಕೆ ಹೋಗಬೇಕು ಅಂತಿದ್ದೀರಿ ಆ ಭಾಗಕ್ಕೆ ಹೋಗ್ಲಿಕ್ಕೆ ಬಸ್ ವ್ಯವಸ್ಥೆ ಇದೆ. ಸೊ ಹಾಗಾಗಿ ನೀವು ಎಲ್ಲೂ ಕೂಡ ದುಡ್ಡಿನ ಚಿಂತನೆ ಮಾಡೋ ಅವಶ್ಯಕತೆಯೇ ಇಲ್ಲ. ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು. ನಾನು ಅದಕ್ಕೆ ಕಳ್ತನ ಆಗಿಬಿಟ್ರೆ, ಇದು ಕಳ್ತನ ಆಗಿಬಿಟ್ರೆ ಎಲ್ಲ ಏನೂ ತಲೆ ಕೆಡಿಸ್ಕೋಬೇಡಿ. ಕುಂಭಮೇಳದಲ್ಲಿ ಯಾವ ಅಂಥ ಸಮಸ್ಯೆಗಳಿಲ್ಲ. ಯಾಕೆಂದರೆ ಎಲ್ಲರೂ ಬರ್ತಕ್ಕಂಥದ್ದು ಸರ್ವಸಂಗ ಪರಿತ್ಯಾಗಿಗಳಾಗಿರ್ತಕ್ಕಂಥ ನಾಗಾ ಸಾಧುಗಳು. ಅವರು ಬೇಕು ಅಂದರೆ ನಿಮಗೆ ಅಸ್ತು ಅಂತೇಳಿ ಆಶೀರ್ವಾದ ಮಾಡಿ ನಿಮ್ಮನ್ನು ಕೋಟ್ಯಾಧೀಶರನ್ನು ಮಾಡ್ತಕ್ಕಂಥ ಶಕ್ತಿ ಅವ್ರ ಹತ್ರ ಇದೆ ಹೊರತು ದೇಹಿ ಅಂಥೇಳಿ ಅವ್ರು ಯಾರ ಹತ್ರನೂ ಭಿಕ್ಷೆಯನ್ನು ಬಿಡಲ್ಲ. ನೀವಾಗೆ ಕೊಟ್ಟರು ಕೂಡ ಮುಟ್ಟದೇ ಇರತಕ್ಕಂಥ ಕುಂಭಮೇಳದಲ್ಲಿ ನಾಗಾ ಸಾಧುಗಳಿದ್ದಾರೆ. ಸೊ ಹಾಗಾಗಿ ಏನು ಅಲ್ಲಿ ಹೋದಾಗ ಒಂದಷ್ಟು ಭಯಭಕ್ತಿಯಿಂದ ನಿಮ್ಮ ಪೂರ್ವಜರ ಆತ್ಮತೃಪ್ತಿಗೋಸ್ಕರ ಯಾರು ಭಿಕ್ಷುಕರಿದ್ದಾರೆ 4 ಕಾಸು ಅವ್ರಿಗೆ ಕೊಡಿ. ಕಾಸನ್ನು ಕೊಡೋಕೆ ಇಷ್ಟ ಇಲ್ಲ ಅಂದರೆ ಒಂದು ಹಣ್ಣು ಹಂಪಲು ತೆಗೆದುಕೊಂಡು ಅವ್ರಿಗೊಂದು ದಾನ ಮಾಡಿ, ಪುಣ್ಯ ಸಿಗುತ್ತೆ. ನೀವು ಭಕ್ತಿಯಿಂದ ಹೋಗಿ ಆ ಶಾಹಿ ಸ್ನಾನ, ರಾಜಸ್ನಾನ ಅಂತ ಏನು ಹೇಳ್ತೀವಿ ಅದನ್ನೊಂದು ಮುಗಿಸ್ಕೊಂಬನ್ನಿ. ಇನ್ನಷ್ಟು ವಿಚಾರಗಳನ್ನು ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಸೊ ರಾಷ್ಟ್ರೀಯ ಪ್ರವಾಸೋದ್ಯಮ ದಿನ ಕೂಡ ಇದೆ ಇವತ್ತು. ಸೊ ಯಾರೆಲ್ಲ ಇದರಲ್ಲಿ ಭಾರತದ ಒಂದು ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂಥೇಳಿ ನಾನು ಶುಭ ಹಾರೈಸ್ತಿದ್ದೀನಿ. ರಕ್ತದಾನದ ಬಗ್ಗೆ ಹೇಳ್ತಾ ಇದ್ದೆ, ದಯವಿಟ್ಟು. ಏಕೆಂದರೆ ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಒಂದು ಕುಟುಂಬದವರಾಗಿರ್ಬೋದು, ಎಲ್ಲೂ ಕೂಡ ವೇಸ್ಟ್ ಆಗಲ್ಲ. ಇನ್ನೊಂದು ಜೀವ, 4 ಜೀವಗಳನ್ನು ಉಳಿಸ್ತಕ್ಕಂಥ ರಕ್ತಕ್ಕೆ ಆ ಒಂದು ಶಕ್ತಿ ಇದೆ. ಹಾಗಾಗಿ ದಯವಿಟ್ಟು ರಕ್ತದಾನವನ್ನು ಎಲ್ಲರೂ ಮಾಡಿ. ನೀವು ಮಾಡಲಿಲ್ಲ ಅಂದರೆ 3 ತಿಂಗಳಾದ ನಂತರ ಅದು ನಮ್ಮ ದೇಹದಲ್ಲಿ ಸತ್ತೋಗುತ್ತೆ, ಯಾವುದೋ ಒಂದು ಮೂಲಕ ಹೊರಗಡೆ ಹೋಗುತ್ತೆ, ವೇಸ್ಟ್ ಆಗುತ್ತೆ. ಹಾಗಾಗಿ ನೀವು ಆರೋಗ್ಯವಾಗಿರಬೇಕು, ನಿಮ್ಮ ದೇಹದಲ್ಲಿ ಯಾವುದೇ ರೀತಿ ಕಾಯಿಲೆಗಳು ಇರಬಾರ್ದು, ನಿಮ್ಮ ದೇಹ ಪರಿಶುದ್ಧವಾಗಿರಬೇಕು ಅಂದರೆ ಪ್ರತಿ 3 ತಿಂಗಳಿಗೊಮ್ಮೆ ನೀವು ರಕ್ತದಾನ ಮಾಡ್ತಾ ಇರತಕ್ಕಂಥದ್ದು ಹೊಸ ರಕ್ತದ ಒಂದು ಉತ್ಪತ್ತಿಗೆ ಕಾರಣ ಆಗುತ್ತೆ. ಹಾಗಾಗಿ ದಯವಿಟ್ಟು ರಕ್ತದಾನ ಮಾಡಿ ಅಂತ ನಾನು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನಷ್ಟು ವಿಚಾರಗಳನ್ನು ನೋಡೋದಾದರೆ, ಸಂಗೊಳ್ಳಿ ರಾಯಣ್ಣ ಅವರ ಹುತಾತ್ಮ ದಿನಾಚರಣೆಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇದು ಯಾವಾಗ ಅಂದರೆ 26ನೇ ತಾರೀಕು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮಾಡ್ತಾ ಇದ್ದಾರೆ. ಇದನ್ನು MS ರಾಮೇಗೌಡರು ತಿಳಿಸಿದ್ದಾರೆ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಸರ್ TV ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಸರ್. TV ವ್ಯಾಲ್ಯೂಮ್ ಮ್ಯೂಟ್ ಮಾಡಿದ್ದೀರಾ? ಮಾಡಿದೆ ಸರ್ ಹೇಳಿ, ತಮ್ಮ ಹೆಸರು? ಪರಶುರಾಮ್ ಅಂತೇಳಿ. ಪರಶುರಾಮ್ ಸರ್, ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಮಲೇಬೆನ್ನೂರಿಂದ. ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಶುಭಾಶಯ ಏನಿಲ್ಲ, ಈಗೇನು ರಕ್ತದಾನದ ಬಗ್ಗೆ ಹೇಳ್ತಾ ಇದ್ರಲ್ಲ. ಹಾಂ ಸರ್. ನಾವು 2015ರಲ್ಲಿ ಕ್ಯಾನ್ಸರ್ ಪೇಷಂಟ್ ಇದ್ವಿ. ಓಕೆ ಸರ್. ಈಗ ರಕ್ತದಾನ ಮಾಡಬಹುದಾ? ಸರ್, ನನಗೆ ಗೊತ್ತಿರೋ ಪ್ರಕಾರ ಮಾಡೋದಕ್ಕೆ ಬರೋಲ್ಲ ಸರ್. ಬಟ್ ಸ್ಟಿಲ್ ನೀವು ಒಮ್ಮೆ ಅಲ್ಲಿ ಬರ್ತಕ್ಕಂಥ ವೈದ್ಯರ ಹತ್ರ ಕೇಳೋದು ಒಳ್ಳೆಯದು ಸರ್. ನನಗೆ ಗೊತ್ತಿರೋ ಪ್ರಕಾರ 99% ಮಾಡಲಿಕ್ಕೆ ಬರಲ್ಲ ಅಂತ ಅನಿಸುತ್ತೆ ಸರ್. ಒಂದ್ಸರಿ ಕೇಳಿ ತಿಳ್ಕೊಳ್ಳಿ ಸರ್. ಓಕೆ, ಆಯ್ತು. ಒಳ್ಳೆಯದಾಗಲಿ ಸರ್. ನಿಮಗೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಸರ್. ನೀವು ಕ್ಯಾನ್ಸರಿಂದ ಬಳಲ್ತಾ ಇದ್ದರೂ ಕೂಡ ಆಗಿನ ಸಂದರ್ಭದಲ್ಲಿ ಇವತ್ತು ಕೂಡ ನೀವು ಖುಷಿಯಿಂದ ರಕ್ತದಾನ ಮಾಡಬೇಕು ಅಂತ ಕೇಳಕ್ಕೆ ನಂಗೆ ಕರೆ ಮಾಡಿದ್ರಲ್ಲ, ಥ್ಯಾಂಕ್ ಯು ಸರ್. ನಿಮಗೆ ಗಾಡ್ ಬ್ಲೆಸ್ ಯು, ಒಳ್ಳೆಯದಾಗಲಿ. ಆರಾಮಾಗಿದೆಯೇ? ತುಂಬ ಸಂತೋಷ ಸರ್. ನೀವು ಹಿಂಗೆ 100 ಕಾಲ ಆರಾಮಾಗಿರಿ. ಬಟ್ ಮಾಡೋಕ್ಕೆ ಬರಲ್ಲ ಅಂತ ನಾನು 100% ಹೇಳ್ತಾ ಇಲ್ಲ. ಮಾಡೋಕ್ಕೆ ಬರ್ಬೋದು ನೀವು ಸಂಪೂರ್ಣವಾಗಿ ವಾಸಿಯಾಗಿದ್ದರೆ. ಒಮ್ಮೆ ಅಲ್ಲಿ ಇರ್ತಕ್ಕಂಥ ವೈದ್ಯರು ಏನು ಬರ್ತಾರಲ್ವಾ, ಅವ್ರ ಹತ್ರ ಒಂದ್ಸರಿ ಕನ್ಸಲ್ಟ್ ಮಾಡಿಕೊಂಡು ನೀವು ಖಂಡಿತ ಮಾಡ್ಲಿಕ್ಕೆ ಬರುತ್ತೆ ಅಂದರೆ ಡೊನೇಟ್ ಮಾಡಿ ಸರ್. ನಿಮ್ಮಿಂದ 4 ಜೀವ ಉಳಿಯುತ್ತೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಒಳ್ಳೆಯದಾಗಲಿ, ನಮಸ್ಕಾರ. ಇದು ವೀಕ್ಷಕರೇ ಒಂದು ರಕ್ತದಾನಕ್ಕಿರ್ತಕ್ಕಂಥ ಪವರ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನೋಡಿ, ಅವ್ರು ಕ್ಯಾನ್ಸರಿಂದ ಪೂರ್ಣವಾಗಿ ಗುಣ ಆಗಿದ್ದೀನಿ, ನಾನು ರಕ್ತದಾನ ಮಾಡ್ಬೋದಾ ಅಂತ ಕೇಳ್ತಾರೆ. ಸೊ ನಮ್ಮ ಯೂತ್ಸಿಗೆಲ್ಲ ಏನಾಗಿದೆ ಅಂತ ನಂಗೆ ಅರ್ಥ ಆಗಲ್ಲ. ಒಬ್ಬರು ತೊಂದರೆಯಿಂದ ಒಳಪಟ್ಟು
ನಾನು ಸಹಾಯ ಮಾಡಬೇಕು ಅಂತ ಮುಂದೆ ಬಂದಾಗ ನಮ್ಮಲ್ಲಿರ್ತಕ್ಕಂಥ ಆರೋಗ್ಯವಂತರಿಗೆ ಯಾಕೆ ಇಂಥ ಒಂದು ಯೋಚನೆ ಬರಲ್ಲ ಅಂತ ನಂಗೆ ನಿಜಕ್ಕೂ ಬೇಸರ ಆಗುತ್ತೆ. ಸೊ ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ, ನಾವು ಬೇಕು ಅಂದರು ಬೇಡ ಅಂದರು ಇಟ್ಕೊಂಡ್ರು ನಮ್ಮ ಹತ್ರನೇ ಇಟ್ಕೊಂಡ್ರು ಕೂಡ 3 ತಿಂಗಳಾದ ನಂತರ ಅದು ವೇಸ್ಟ್ ಆಗಿ ಹೋಗೇ ಹೋಗುತ್ತೆ ಆ ಬ್ಲಡ್ ಸೆಲ್ಸು. ಹಾಗಾಗಿ ಹೊಸ ಬ್ಲಡ್ ಸೆಲ್ಸ್ ಉತ್ಪತ್ತಿ ಆಗೋದಕ್ಕೆ ಒಂದು ಸ್ಪೇಸನ್ನು ಕ್ರಿಯೇಟ್ ಮಾಡಿಕೊಡಿ. ಪ್ರತಿ 3 ತಿಂಗಳಿಗೊಮ್ಮೆ ನೀವು ಹೇಗೆ ನಿಮ್ಮ ವರ್ಷಕ್ಕೊಮ್ಮೆ ಹುಟ್ಟುಹಬ್ಬ ಆಚರಿಸ್ಕೊಳ್ತೀರಿ, 3 ತಿಂಗಳಿಗೊಮ್ಮೆ ಬಿಟ್ಬಿಡಿ. ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ನಿಮ್ಮ ಹುಟ್ಟುಹಬ್ಬಕ್ಕೋ, ನಿಮ್ಮ ಮಕ್ಕಳ ಹುಟ್ಟುಹಬ್ಬಕ್ಕೋ ಅಥವಾ ನಿಮ್ಮ ಪೇರೆಂಟ್ಸ್ ಹುಟ್ಟುಹಬ್ಬಕ್ಕೋ ಒಮ್ಮೆ ರಕ್ತದಾನ ಮಾಡಿ. ಆದ್ದರಿಂದ ಉಳಿದಿರ್ತಕ್ಕಂಥ ಜೀವ ನೋಡಿಬಿಟ್ಟು ನಾಳೆ ನೀವೇ ಖುಷಿ ಪಡ್ತೀರಿ, ಎಸ್ ನಾನು ರಕ್ತದಾನ ಮಾಡಿದೆ, ಆ ಒಂದು ಜೀವ ಉಳಿಸಿದೆ ಅಂಥೇಳಿ. ಸೊ ಅಂಥ ಒಂದು ಪುಣ್ಯವನ್ನು ಕಟ್ಕೊಳ್ಳಿ. ಏಕೆಂದರೆ ಈ ದೇಹ ಶಾಶ್ವತ ಅಲ್ಲ, ಈ ಜೀವ ಶಾಶ್ವತ ಅಲ್ಲ. ನಾವು ಎಲ್ಲರೂ ಕೂಡ ಮಣ್ಣಲ್ಲಿ ಮಣ್ಣಾಗಿ ಹೋಗಲೇಬೇಕು. ಅಟ್ಲೀಸ್ಟ್ ಇರೋ ಅಷ್ಟು ವರ್ಷ, ಒಂದು ವರ್ಷಕ್ಕೆ ಒಮ್ಮೆ ರಕ್ತದಾನ ಮಾಡಿದ್ರೂ 16 ವರ್ಷದಲ್ಲಿ ನಾವು 100 ಜನರನ್ನ ಕಾಪಾಡ್ಬೋದು. ಆ ಜೀವ ಉಳಿಸಿರ್ತಕ್ಕಂಥ ತೃಪ್ತಿ ನೆಮ್ಮದಿ ನಮಗೆ ಸಿಗುತ್ತೆ. ಹಾಗಾಗಿ ಎಲ್ಲರೂ ರಕ್ತದಾನ ಮಾಡಿ ಅಂತ ನಮಗೆ ಎಲ್ರಿಗೂ ಶುಭ ಹಾರೈಸ್ತಾ ಇದ್ದೀನಿ. ನಾನು ಆಗಲೇ ಹೇಳ್ತಾ ಇದ್ದೆ, ಸಂಗೊಳ್ಳಿ ರಾಯಣ್ಣ ಹುತಾತ್ಮ ದಿನಾಚರಣೆ ನಡೀತಾ ಇದೆ. 26ನೇ ತಾರೀಕು ಸಾಯಂಕಾಲ 6:30ಕ್ಕೆ ನಡೆಯುತ್ತೆ ಅಂತೇಳಿ ಹೇಳಿದ್ದಾರೆ. MS ರಾಮೇಗೌಡರು, ಕರ್ನಾಟಕ ವೇದಿಕೆಯ ಜಿಲ್ಲಾಧ್ಯಕ್ಷರು. ಓಕೆ, ಇದು ಎಲ್ಲಿ ಅಂಥೇಳಿ ಡೀಟೇಲ್ಸ್ ಶಿವಯೋಗಿ ಮಂದಿರದಲ್ಲಿ ನಡೀತಾ ಇದೆ ಅಂತ ಹೇಳಿದ್ದಾರೆ. ಒಳ್ಳೆಯದಾಗಲಿ, ಹೋಗಿ ಭಾಗವಹಿಸಿ ಎಲ್ಲರೂ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇನ್ನಷ್ಟು ವಿಚಾರಗಳನ್ನ ನೋಡೋ ಪ್ರಯತ್ನವನ್ನು ಮಾಡೋಣ. ಜನವರಿ 27ರಿಂದ 30ರವರೆಗೆ ಚಿತ್ರದುರ್ಗ ಜಿಲ್ಲೆಯ ಸಾಂಸ್ಕೃತಿಕ ಕ್ಷೇತ್ರ ಸಾಣೆಹಳ್ಳಿಯಿಂದ ಐತಿಹಾಸಿಕ ಕ್ಷೇತ್ರ ಸಂತೆಬೆನ್ನೂರುವರೆಗೆ ನಡೀತಕ್ಕಂಥ ನಮ್ಮ ನಡೆ ಸೂರ್ಯೋದಯದ ದಡೆ ಅಂಥೇಳಿ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರಂತೆ. ಸೊ ಎಲ್ಲರೂ ಅದರಲ್ಲಿ ಭಾಗವಹಿಸಿ ಅಂತ ಕೇಳ್ಕೊಂಡಿದ್ದಾರೆ. ಅದೇ ರೀತಿ ಚೆನ್ನಮ್ಮ ಪ್ರಶಸ್ತಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ಯಾರೆಲ್ಲ ಆಸಕ್ತರಿದ್ದೀರಿ, ಯಾರು ಕ್ರೀಡೆ, ಕಲೆ, ಸಾಹಿತ್ಯ, ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿರ್ತಕ್ಕಂಥವ್ರು ಅಪ್ಲಿಕೇಶನ್ಸನ್ನು ಹಾಕ್ಬೋದು ಅಂತ ಹೇಳಿದ್ದಾರೆ. ಒಂದು ಕಾಂಟ್ಯಾಕ್ಟ್ ನಂಬರ್ನ ನೀಡಿದ್ದಾರೆ, 0819226456. ಇಲ್ಲಿಗೆ ಅಪ್ಲಿಕೇಶನ್ಸ್ ಹಾಕಿ ಅಂಥೇಳಿ ಜಿಲ್ಲಾ ಇಲಾಖೆಯ ಉಪನಿರ್ದೇಶಕರಾಗಿರ್ತಕ್ಕಂಥ ರಾಜಾನಾಯಕ್ ಅವರು ತಿಳಿಸಿದ್ದಾರೆ. ಸೊ ಮತ್ತೇನಾದರೂ ಹೇಳೋದಿತ್ತು ಅಂದರೆ ಕ್ವಿಕ್ಕಾಗಿ ಹೇಳಿಬಿಡ್ತೀನಿ. ಇನ್ನೊಂದು ಸಾಧಕರ ಬಗ್ಗೆ ಒಂದಷ್ಟು ವಿಚಾರವನ್ನು ಹೇಳಲೇಬೇಕು. ನಮ್ಮ ದಾವಣಗೆರೆಯ ನಮ್ಮ ಹೆಮ್ಮೆಯ ಸಾಧಕರು ಏನು ಅಂದರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಇವರು ನಗರದ ಹಳೆ ಕುಂದವಾಡದ ವಾಸಿಯಾಗಿರ್ತಕ್ಕಂಥ ಯುವಕ ಎಸ್ ಜಗದೀಶ್ ಅಂತಕ್ಕಂಥವ್ರು. ಅಸ್ಸಾಂ ರಾಜ್ಯದ ಗುವಾಹಟಿಯಲ್ಲಿ ನಡೆದಿರ್ತಕ್ಕಂಥ 6ನೇ ರಾಷ್ಟ್ರೀಯ ಮಾರ್ಷಲ್ ಆರ್ಟ್ಸ್ ಪಂದ್ಯಾವಳಿಯ ಮೋಯ್ ಥಾಯ್ ಕಿಕ್ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಬಂಗಾರದ ಪದಕ ಗೆದ್ದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕಿದ್ದಾರೆ. ಸೊ ನಿಜಕ್ಕೂ ಹ್ಯಾಟ್ಸ್ ಆಫ್ ಸರ್. ಕುಂದವಾಡ ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆಲ್ಲೋದಿಲ್ಲಿ ಅಲ್ವಾ. ಸೊ ಅಂಥ ಒಂದು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಅಸ್ಸಾಂನ ಗ್ಲೋಬಲ್ ಇಂಟರ್ನ್ಯಾಷನಲ್ ಆಫ್ ಮಾರ್ಷಲ್ ಆ್ಯಂಡ್ ಆರ್ಟ್ಸ್ ಫೆಡರೇಷನ್ ವತಿಯಿಂದ ನಡೆದಂತಹ 58 kg ವಿಭಾಗದಲ್ಲಿ ಕರ್ನಾಟಕ ರಾಜ್ಯವನ್ನು ಇವರು ಪ್ರತಿನಿಧಿಸಿದರು. ಜಗದೀಶ್ ಅವರು ಮೇಘಾಲಯದ ಸ್ಪರ್ಧೆಯನ್ನು ಮಣಿಸಿ ಇವರು ಚಾಂಪಿಯನ್ ಆಗಿದ್ದಾರೆ. ಸೊ ಈಗ ಡೆಲ್ಲಿಯಲ್ಲಿ ನಡೀತಕ್ಕಂಥ ಅಂತಾರಾಷ್ಟ್ರೀಯ ಮಟ್ಟದ ಮೋಯ್ ಥಾಯ್ ಕಿಕ್ ಬಾಕ್ಸಿಂಗ್ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ. ಸೊ ದಾವಣಗೆರೆ ನಗರದ ಹಳೆ ಕುಂದವಾಡ ನಿವಾಸಿಗಳಾಗಿರ್ತಕ್ಕಂಥ ಶಿವಪ್ಪ ಮತ್ತು ಗಂಗಮ್ಮ ದಂಪತಿಯ ಪುತ್ರರು ಇವರು. ತುಂಬ ಕಡು ಬಡತನದಲ್ಲಿ ಬೆಳೆದಿರ್ತಕ್ಕಂಥವ್ರು. ನಿಜಕ್ಕೂ ಕೂಡ ನಾವು ಯಾರಿಗಾದರೂ ಪ್ರೋತ್ಸಾಹ ಮಾಡ್ತೀವಿ, ಯಾರಿಗಾದರೂ ನಾವು ಎನ್ಕರೇಜ್ ಮಾಡ್ತೀವಿ ಅಂದರೆ ಇಂಥ ಪ್ರತಿಭೆಗಳಿಗೆ ಮಾಡಬೇಕು ರೀ. ಕೋಟ್ಯಾಂತರ ರೂಪಾಯಿ ಜೇಬಿಗಿಳಿಸ್ತಕ್ಕಂಥ ಕ್ರಿಕೆಟ್ ಪ್ಲೇಯರ್ಗಳಿಗಲ್ಲ, ಅಥವಾ ಕೋಟ್ಯಾಂತರ ಡಾಲರ್ಗಳನ್ನು ಗಳಿಸ್ತಕ್ಕಂಥ ಟೆನ್ನಿಸ್ ಪ್ಲೇಯರ್ಗೆ, ಫುಟ್ಬಾಲ್ ಪ್ಲೇಯರ್ಗೆ ನಾವು ಸಪೋರ್ಟ್ ಮಾಡ್ತೀವಿ, ಅವ್ರಿಗೆ ಆ್ಯಡನ್ನು ಕೊಡ್ತೀವಿ, ಅವರಿಗೆ ಎನ್ಕರೇಜ್ ಮಾಡಿ ಮುಂದೆ ಕಳಿಸ್ತೀವಿ ಅನ್ನೋದು ಎಷ್ಟು ಸರಿನೋ ಮಾಡಿ. ಅವರಿಗೆ ಯಾರಿಗೂ ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಯಾಕೆಂದರೆ ಅದು ಕೂಡ ಒಂದು ಕ್ರೀಡೆನೇ. ಆದರೆ ಎಲೆಮರಿಯ ಕಾಯಿಯಂತೆ ನಮ್ಮ ರಾಜ್ಯಕ್ಕೆ ಪ್ರಶಸ್ತಿಯನ್ನು ಗಳಿಸಿ ಇವಾಗ ನಮ್ಮ ರಾಷ್ಟ್ರವನ್ನು ಪ್ರತಿನಿಧಿಸಲಿಕ್ಕೆ ಹೊರಟಿರ್ತಕ್ಕಂಥ, ಅದರಲ್ಲೂ ಕೂಡ ನಾನು ಕೇಳ್ಪಟ್ಟಿರೋ ಪ್ರಕಾರ ತುಂಬ ಕಡು ಬಡತನದಲ್ಲಿರ್ತಕ್ಕಂಥ ಒಂದು ಕುಟುಂಬ ಇದು. ಅವರ ತಾಯಿ ತಮ್ಮ ಚಿನ್ನದ ವಸ್ತುವನ್ನು ಇಟ್ಬಿಟ್ಟು ಇವರಿಗೆ 30,000 ರೂಪಾಯಿ ಆ ಒಂದು ಟ್ರಾವೆಲಿಂಗ್ ಎಕ್ಸ್ಪೆನ್ಸನ್ನು, ಫೀಸ್ ಎಕ್ಸ್ಪೆನ್ಸನ್ನು ಬರೆಸಿ ಕಳಿಸಿದಾರಂತೆ. ಸೊ ಇಂಥವ್ರಿಗೆ ರಾಜ್ಯ ಸರ್ಕಾರ ಒಂದು 5 ಲಕ್ಷನೋ 10 ಲಕ್ಷನೋ ಕಾಂಟ್ರಿಬ್ಯೂಷನ್ ಮಾಡಿ ಅವರಿಗೆ ಒಂದು ಪ್ರಾಪರ್ ಆಗಿರ್ತಕ್ಕಂಥ ಗೈಡೆನ್ಸ್ ಕೊಟ್ಟು, ಪ್ರಾಪರ್ ಆಗಿರ್ತಕ್ಕಂಥ ಟ್ರೈನಿಂಗನ್ನು ಕೊಟ್ಟರೆ ಇವ್ರು ಇನ್ನೇ ಯಾವ ಮಟ್ಟಕ್ಕೆ ಹೋಗ್ಬೋದು ಅಲ್ವಾ. ಸೊ ಇಂಥ ಒಂದು ಉತ್ತೇಜನ ನಿಜಕ್ಕೂ ಕೂಡ ಸಂಘ ಸಂಸ್ಥೆಗಳಿಂದ ಇವ್ರಿಗೆ ಸಿಗಬೇಕು. ಆರ್ಥಿಕವಾಗಿ ಯಾರಾದರೂ ಸಹಾಯ ಮಾಡೋದಕ್ಕೆ ಮುಂದೆ ಬರೋರಾದರೆ ದಯವಿಟ್ಟು ಈ ಜಗದೀಶ್ ಅವ್ರನ್ನ ಸಂಪರ್ಕ ಮಾಡಿಬಿಟ್ಟು ಅವರಿಗೆ ಇನ್ನಷ್ಟು ಪ್ರೋತ್ಸಾಹ ನೀಡಿ. ಮುಂದಿನ ದಿನಗಳಲ್ಲಿ ಒಲಿಂಪಿಕ್ಸ್ಗಳಲ್ಲೂ ಕೂಡ ಇವರು ಭಾಗವಹಿಸೋ ಹಾಗಾಗಲಿ, ನಮ್ಮ ಒಂದು ದಾವಣಗೆರೆ ನಗರಕ್ಕೂ ಕೂಡ ಒಂದು ಒಳ್ಳೆಯ ಹೆಸರು ಬರಲಿ, ನಮ್ಮ ದಾವಣಗೆರೆ ಜಿಲ್ಲೆಗೆ ಒಂದು ಒಳ್ಳೆಯ ಹೆಸರು ಬರಲಿ. ಆ ಮೂಲಕ ನಮ್ಮ ಕರ್ನಾಟಕಕ್ಕೆ ಮತ್ತು ನಮ್ಮ ಭಾರತಕ್ಕೆ ಮತ್ತೊಂದು ಪದಕ ಬರೋ ನಿರೀಕ್ಷೆಯಲ್ಲಿ ಇವರು ಒಂದು ಯಶಸ್ಸನ್ನು ತಂದುಕೊಡಲಿ ಅಂಥೇಳಿ ನಾನು ಹೃದಯ ತುಂಬಿ ಹಾರೈಸ್ತಾ ಇದ್ದೀನಿ ಸರ್. ತುಂಬ ಒಂದು ದೊಡ್ಡ ಸಾಧನೆ ನಿಮ್ಮದು. ಅದರಲ್ಲೂ ಕೂಡ ಒಂದು ಪುಟ್ಟ ಗ್ರಾಮದಿಂದ ಹೋಗಿ ಅಲ್ಲಿ ಮಟ್ಟಕ್ಕೆ ಒಂದು ಸಾಧನೆ ಮಾಡಿದಿರಿ ಅಂದರೆ ಯಶಸ್ಸು ಆ ಭಗವಂತ ನಿಮಗೆ ಕೊಡಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ಕೊಟ್ರೇಶ್ವರ ಭಕ್ತರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ವಿಷಯವನ್ನು ತಿಳಿಸ್ಬೇಕು.
ಇದೇ ಫೆಬ್ರವರಿ 3ನೇ ತಾರೀಕು ಸ್ವಾಮಿಯ ತೇರುಗಾಲಿ ಹೊರಡುತ್ತೆ ಅಂತ ಹೇಳಲಾಗಿದೆ. ಅದೇ ರೀತಿ 22/2/25 ಶನಿವಾರ ಸಾಯಂಕಾಲ ಕೊಟ್ಟೂರು ಈಶ್ವರನ ಸ್ವಾಮಿಯ ಮಹಾರಥೋತ್ಸವ ನಡೆಯುತ್ತೆ ಅಂತೇಳಿ ಹೇಳಲಾಗಿದೆ. ಸೊ ನಿಮಗೆಲ್ಲ ಗೊತ್ತಿದೆ, ಮಾಘ ಬಹಳ ಮೂಲ ನಕ್ಷತ್ರ ಬರ್ತಕ್ಕಂಥದ್ದು 22/2/2025 ಶನಿವಾರ ಸಾಯಂಕಾಲ 5:45. ಅವತ್ತು ವಿಶೇಷವಾಗಿರ್ತಕ್ಕಂಥ ಮೂಲ ನಕ್ಷತ್ರದಲ್ಲಿ ಈ ಒಂದು ಕೊಟ್ರೇಶ್ವರನ ತೇರನ್ನು ಎಳೆಯಲಾಗತ್ತೆ. ಸೊ ಪ್ರತಿ ವರ್ಷದಂತೆ ನಾವು ಕೂಡ ಈ ವರ್ಷ ಅಲ್ಲಿಗೆ ಹೋಗೋ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಯಾರೂ ಮಿಸ್ ಮಾಡ್ಕೋಬೇಡಿ. ಯಾರೆಲ್ಲ ಕೊಟ್ರೇಶ್ವರರ ಭಕ್ತರಿದ್ದೀರಿ ಅವರಿಗೆ ಅಡ್ವಾನ್ಸಾಗಿ 1 ತಿಂಗಳ ಮುಂಚಿತವಾಗಿ ಡೇಟ್ನ ತಿಳಿಸಿದ್ದೀನಿ. 22/2/2025 ಕೊಟ್ರೇಶ್ವರ ಜಯಂತಿ. ಎಸ್, ಅದೇ ರೀತಿ ಏಪ್ರಿಲ್ ಅಂತ್ಯಕ್ಕೆ 3,000 ಲೈನ್ಮೆನ್ಗಳ ನೇಮಕವನ್ನು ಮಾಡ್ಕೊಳ್ತೀವಿ ಅಂಥೇಳಿ ವಿದ್ಯುತ್ ಇಲಾಖೆಯಿಂದ ತಿಳಿಸಿದ್ದಾರೆ. ಸೊ ಯಾರೆಲ್ಲ ಆ ನಿಟ್ಟಿನಲ್ಲಿ ಪೂರ್ವ ತಯಾರಿಯನ್ನು ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ರೈಲ್ವೆ ಇಲಾಖೆಯಲ್ಲಿ 32,000 ಹುದ್ದೆಗಳು ಖಾಲಿ ಇದ್ದಾವಂತೆ. ನಾವೆಲ್ಲ ಜಾಬ್ ಇಲ್ಲ ಅಂತ ಒದ್ದಾಡ್ತಾ ಇದ್ದೀವಿ. ಸೊ ಇಷ್ಟೊಂದು ಜಾಬ್ಸ್ಗಳಿದ್ದಾವೆ, ದಯವಿಟ್ಟು ಅಪ್ಲೈ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾರಿಗೆಲ್ಲ ಆಸಕ್ತಿ ಇದೆ ಅವ್ರಿಗೆ ಸಿಗಲಿ. ಅದೇ ರೀತಿ ಜಿಮ್ ಫಿಟ್ನೆಸ್ ಆಗಿರ್ಬೋದು, ನಿರೂಪಣಾ ಮತ್ತು ವಾರ್ತಾವಾಚಕರ ತರಬೇತಿ ಶಿಬಿರಕ್ಕಾಗಿ ಕೂಡ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ, ಇಂಥ ಒಂದು ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಕೊನೆಯದಾಗಿ ಒಂದು ಎಚ್ಚರಿಕೆ ವಿಚಾರವನ್ನು ಹೇಳ್ತಾ ಇದ್ದೀನಿ. ಏನು ಅಂದರೆ, ಮುಂದಿನ 1 ವಾರಗಳ ಕಾಲ ವಿಶೇಷವಾಗಿ ನಮ್ಮ ಹಾವೇರಿ, ಕಲಬುರಗಿ, ಈ ಕಡೆ ಕೊಪ್ಪಳ, ದಾವಣಗೆರೆ, ಚಿತ್ರದುರ್ಗ, ಬೀದರ್, ಧಾರವಾಡ ಈ ಭಾಗದೆಲ್ಲ ಅತ್ಯಂತ ಹೆಚ್ಚು ಚಳಿ ಬೀಳುತ್ತೆ ಅಂತ ಹೇಳಲಾಗಿದೆ. 10ರಿಂದ 12 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಪ್ರಮಾಣದಲ್ಲಿ ವಾತಾವರಣದ ತಾಪಮಾನ ಕುಸಿಬೋದು ಅಂತ ಹೇಳಲಾಗಿದೆ. ಸೊ ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ಕಿವಿಲಿ ಒಂದಷ್ಟು ಹತ್ತಿ ಯಾವಾಗಲೂ ಇರಲಿ. ಸೊ ಮೈ ಮೇಲೆ ಬೆಚ್ಚಗೆ ಇರತಕ್ಕಂಥ ಒಂದು ಜರ್ಕಿನನ್ನು ಹಾಕ್ಕೊಂಡು ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇವತ್ತು ವೀಕೆಂಡ್ ಅಂಥೇಳಿ ಎಲ್ಲೆಂದರಲ್ಲಿ ಹೋಗಿ ಮೋಜು ಮಸ್ತಿ ನೆಪದಲ್ಲಿ ನಿಮ್ಮ ಆರೋಗ್ಯಕ್ಕೆ ತೊಂದರೆ ಮಾಡಿಕೊಂಡು ಮನೆಯವ್ರನ್ನ ಚಿಂತೆಗೆ ಈಡು ಮಾಡಬೇಡಿ. ಸೊ ದಯವಿಟ್ಟು ಎಚ್ಚರಿಕೆಯಿಂದ ಇರಿ, ಖುಷಿಯಿಂದ ಇರಿ, ಎಂಜಾಯ್ ಮಾಡಿ. ಯಾವುದೇ ಒಂದು ಪ್ರೋಗ್ರಾಮ್ನಾದರೂ ಎಂಜಾಯ್ ಮಾಡಿ, ಬಟ್ ಹುಷಾರಾಗಿರಿ ಅಂತ ನಾನು ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರೂ ಕೂಡ ಏಕಾದಶಿ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಯಾರೆಲ್ಲ ಉಪವಾಸ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಮಾಡಿ. ಏಕೆಂದರೆ ತಿಂಗಳಲ್ಲಿ ಬರ್ತಕ್ಕಂಥ 2 ಏಕಾದಶಿಯನ್ನು ಉಪವಾಸ ಮಾಡೋದ್ರಿಂದ ನಮ್ಮ ಆ ದೇಹದಲ್ಲಿ ಕೆಲಸ ಮಾಡ್ತಕ್ಕಂಥ ದಿನನಿತ್ಯ ಕೆಲಸ ಮಾಡ್ತಕ್ಕಂಥ ಗ್ರೈಂಡರ್ ಅಂದರೆ ಎಲ್ಲ ಆರ್ಗನ್ಸ್ಗಳಿಗೆ ಒಂದಷ್ಟು ವಿಶ್ರಾಂತಿ ಸಿಕ್ಕು ನಾವು ನೆಕ್ಸ್ಟ್ ಡೇಗೆ ಇನ್ನಷ್ಟು ಎನರ್ಜಿಯಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಲಾಗತ್ತೆ. ಹಾಗಾಗಿ ವಿಜ್ಞಾನ ಕೂಡ ಹೇಳುತ್ತೆ, ವಾರಕ್ಕೊಮ್ಮೆ ಇಲ್ಲ 15 ದಿವಸಕ್ಕೊಮ್ಮೆ ನಮ್ಮದಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳಿಗೆ ವಿಶ್ರಾಂತಿ ಆಗತ್ತೆ ಅಂದರೆ ನಾವು ಆಹಾರವನ್ನು ಜಗಿಯೋದ್ರ ಮೂಲಕ ಏನು ಅವಕ್ಕೆ ಪ್ರತಿನಿತ್ಯ ಕಷ್ಟವನ್ನು ಕೊಡ್ತೇವೆ, ಆಹಾರವನ್ನು ಜಗಿಯೋದನ್ನು ನಿಲ್ಲಿಸಿದ್ರೆ ಆ ಎಲ್ಲ ಅಂಗಾಂಗಗಳಿಗೆ ವಿಶ್ರಾಂತಿ ಸಿಗತ್ತಂತೆ. ಹೇಗೆ ನಾವು ಲಾಂಗ್ ಡ್ರೈವ್ ಮಾಡಿದಾಗ ಗಾಡಿ ಹೀಟ್ ಆಗಿರುತ್ತೆ, ಅದಕ್ಕೊಂದು ಸ್ವಲ್ಪ ನಿಲ್ಲಿಸ್ಬಿಟ್ಟು ವಿಶ್ರಾಂತಿಯನ್ನು ಕೊಟ್ಟು ಮತ್ತೆ ಹೋದಾಗ ಗಾಡಿ ಇನ್ನಷ್ಟು ಸ್ಮೂತಾಗಿ ರನ್ ಆಗುತ್ತೆ. ಹಾಗೆ ನಮ್ಮ ದೇಹ ಕೂಡ ಒಂದು ಇಂಜಿನ್ ಇದ್ದ ಹಾಗೆ ಇದು 24/7 ನಮಗೋಸ್ಕರ ದುಡಿತಾನೆ ಇರುತ್ತೆ. ಆದರೆ ಇದಕ್ಕೆ ವಿಶ್ರಾಂತಿ ಬೇಕು ಅಂದರೆ ನಾವು ಒಳ್ಳೆ ಆಹಾರ ಕೊಡ್ತಕ್ಕಂಥದ್ದು ಎಷ್ಟು ಮುಖ್ಯನೋ ಅಷ್ಟೇ ಅದಕ್ಕೆ ಒಂದಷ್ಟು ಏನು ಆಹಾರ ಕೊಡದೇ ಇರತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ನಮ್ಮ ಬಾಡಿ ಕ್ಲಿನ್ಸಿಂಗ್ ಆಗುತ್ತೆ, ನಮ್ಮ ಬೇಡದೇ ಇರತಕ್ಕಂಥ ದೇಹದಿಂದ ಟಾಕ್ಸಿನ್ಸ್ ಹೊರಗಡೆ ಹೋಗುತ್ತೆ. ಸೊ ಹಾಗಾಗಿ ಒಂದಷ್ಟು ವಿಶ್ರಾಂತಿ ನಿಮ್ಮ ದೇಹಕ್ಕೂ ಕೊಡಿ ಅಂತ ಕೇಳ್ಕೊಳ್ತೀನಿ. ಎಂದಿನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಅರ್ಥಪೂರ್ಣ ವಿರಾಮ ಹೇಳ್ತಾ ಇದ್ದೀನಿ. ನಾಳೆ ಕಾರ್ಯಕ್ರಮ ಇರೋದಿಲ್ಲ, ನಿಮಗೆ ಗೊತ್ತಿದೆ. ಸೊ ಸೋಮವಾರ ಎಂದಿನಂತೆ ಬೆಳಗ್ಗೆ 10:30ರಿಂದ 11:30 ನಮಸ್ತೆ ದಾವಣಗೆರೆ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಮನೆಗಳಲ್ಲಿ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ವಿವನ್ ವಾಹಿನಿ ಎಲ್ಲ ಕಾರ್ಯಕ್ರಮವನ್ನು ಮತ್ತು ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭ ಮಸ್ತು, ನಮಸ್ಕಾರ.